ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯ. ಈ ದಿನ ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನು ನಡೆಸ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಧಾರವಾಡ ವಾರಿಯರ್ಸ್ ಟೀಮ್ನವರು ಆಲ್ರೆಡಿ ರೆಡಿಯಾಗಿ ಬಂದಿದ್ದಾರೆ. ಸೊ ಫಸ್ಟ್ ನಮ್ಮ ಮೈನ್ ಲೀಡರ್ ಶೈಲಾ ಶೆಟ್ಟಿ ಅವರು ಆಲ್ರೆಡಿ DXN ನಲ್ಲಿ ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ದೊಡ್ಡ ಒಂದು ಟೀಮ್ ಅನ್ನು ಉತ್ತರ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ. ಅವರ ಟೀಮ್ ಅಲ್ಲಿ ಬೇಕಾದಷ್ಟು ಸ್ಟಾರು, ರೂಬಿ, ಡೈಮಂಡ್ಸ್ ಕೂಡ ಬಂದಿದ್ದಾರೆ. ಅವರು ಆಲ್ರೆಡಿ ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿ ಕಂಪನಿ ಅಫಿಷಿಯಲ್ ಸ್ಪೀಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಧಾರವಾಡ ಸ್ಟಾಕಿಸ್ಟ್ ಕೂಡ ಅವರಾಗಿದ್ದಾರೆ. ಅವರು ಎಷ್ಟೋ ನಮ್ಮ ಸಿದ್ದಿಪೇಟೆ ಫ್ಯಾಕ್ಟರಿ ಇರ್ಬೋದು, ಹಾಗೇನೆ ಈವನ್ ಪಾಂಡಿಚೇರಿ ಫ್ಯಾಕ್ಟರಿ ಇರ್ಬೋದು, ಅದನ್ನೆಲ್ಲ ಫ್ಯಾಕ್ಟರಿಯನ್ನ ಅವರು ಖುದ್ದಾಗಿ ಹೋಗಿ ನೋಡಿ ಬಂದಿದ್ದಾರೆ ಅವರ ಟೀಮ್ ಜೊತೆಗೆ. ಈಗ ಅವರು ನೆಕ್ಸ್ಟ್ ಅವರ ಡ್ರೀಮ್ ಮಲೇಷ್ಯಾ ಫ್ಯಾಕ್ಟರಿಯನ್ನ ನೋಡುವುದು. ಅದಕ್ಕೋಸ್ಕರ ಅವರ ಡ್ರೀಮ್ ರಿಯಲೈಸ್ ಆಗಲಿ ಅಂತ ನಾವು ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀನಿ. ಹಾಗೇನೆ ಇವತ್ತಿನ ಪ್ರೋಗ್ರಾಮ್ ಅವರು ಅವ್ರ ಟೀಮ್ ಜೊತೆಗೆ ನಡ್ಸ್ಕೊಳ್ಲಿಕ್ಕಿದ್ದಾರೆ. ಓವರ್ ಟು ಶೈಲಾ ಶೆಟ್ಟಿ, ಧಾರವಾಡ. Okay. ವಿಡಿಯೋ Thank ಓಪನ್ you, ಮಾಡಿ. sir. Okay, sir. ಓಕೆ, Thank ಓಕೆ. you. Good morning to all participants. ನಾವು ಗುಡ್ ಮಾರ್ನಿಂಗ್. ಇವತ್ತು ಪ್ರಾಡಕ್ಟ್ ಸರ್, ಗುಡ್ ಮಾರ್ನಿಂಗ್. ಪ್ರಾಡಕ್ಟ್ ಟ್ರೈನಿಂಗ್ ಪ್ರತಿ ಮಂಗಳವಾರ ಇರ್ತದೆ. ನಾವು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನು ಏನು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡ್ತದೆ ಏನು, ಯಾಕೆ ಅಂತ ಹೇಳಿದ್ರೆ ಎಲ್ಲ DXN ಪ್ರಾಡಕ್ಟ್ಸು ಕೂಡ ಪ್ರೀಮಿಯಂ ಕ್ವಾಲಿಟಿ, ಎಕ್ಸ್ಟ್ರಾಆರ್ಡಿನರಿ, ಸುಪೀರಿಯರ್ ಪ್ರಾಡಕ್ಟ್ಸು, ಪ್ರೀಮಿಯಂ ಕ್ವಾಲಿಟಿ ಮತ್ತೆ 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ನಮ್ಗೆ. ಸೊ ಹಾಗಾಗಿ ಅದು ಯಾವ ರೀತಿ ಕೆಲಸ ಮಾಡ್ತದೆ, ಏನು, ಯಾವ ಇದರಿಂದ ರೆಡಿ, ಎಲ್ಲವನ್ನು ಕರೆಕ್ಟಾಗಿ ತಿಳ್ಕೊಂಡಾಗ ನಾವು ಬೇರೆಯವರಿಗೆ ಕೊಡ್ಬೋದು. ಇಲ್ಲದಿದ್ರೆ ನಮ್ಗೆ ಏನಾಗ್ತದೆ, ತುಂಬಾ ಪ್ರಾಬ್ಲಮ್ ಆಗ್ತದೆ. ಜನರು ಕೇಳೋ ಕ್ವಶನ್ಸ್ ಇರ್ಬೋದು, ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿ ವಾರ ನಡೆಯುವ ಈ ಒಂದು ಏನು ಪ್ರಾಡಕ್ಟ್ ನಾಲೆಜ್ ಏನಿದೆ ಅಲ್ಲ, ಅದನ್ನ ನಾವು ಕರೆಕ್ಟಾಗಿ ಅಟೆಂಡ್ ಆದ್ರೂ ಕೂಡ ಸಾಕಷ್ಟು ನಾಲೆಜ್ ನಮ್ಗೆ ಬರ್ತದೆ. ಸೊ ಹಾಗಾಗಿ ಇವತ್ತು ನಾನು ಎಲ್ಲರೂ ಕೂಡ ಹೊಸದಾಗಿ ಬಂದಿತ್ತು, ಎಷ್ಟು ಜನ ಯೂಸ್ ಮಾಡಿದರೆ ಏನು ಗೊತ್ತಿಲ್ಲ ನನಗೆ. A2 ಕೌ ಘೀ ತುಪ್ಪವನ್ನ ಇಂಟ್ರೊಡಕ್ಷನ್ ಮಾಡ್ತು. ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಬಳಸಿರ್ತೀರಾ. ನಾರ್ಮಲ್ ಆಗಿ ತುಪ್ಪ ಎಲ್ರಿಗೂ ಗೊತ್ತಿದೆ. ಆದ್ರೆ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತ ಗೊತ್ತಿರ್ಬೇಕು ನಮ್ಗೆ. A2 ಕೌ ಘೀ ಅಂತ ಹೇಳಿದ್ರೆ ಇಂಡಿಜಿನಿಯಸ್ ಕೌಸ್ ಅಂತ ಹೇಳಿ ಗಿರ್ ಅಂತ ಒಂದು ತಳಿ ಇದೆ. ಆ ಒಂದು ಹಸುವಿನ ಹಾಲಿನಿಂದ ಅದನ್ನ ಒಂದು ಟ್ರೆಡಿಷನಲ್ ಸಾಂಪ್ರದಾಯಿಕ ಮೆಥಡ್ ನಲ್ಲಿ, ಒಂದು ಬಿಲೋನಾ ಮೆಥಡ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ವಿಶೇಷತೆ, ಯಾವುದೇ ತರ ಮಷಿನರೀಸ್ ಯೂಸ್ ಮಾಡ್ದೇನೆ ನಾವು ಸಾಂಪ್ರದಾಯಿಕವಾಗಿ ಹೇಗೆ ಹಾಲನ್ನ ಹೆಪ್ಪಾಕಿ ಕಡೆದು ಅದನ್ನ ಇದ್ ಮಾಡಿ ಏನು ಬೆಣ್ಣೆಯನ್ನ ತೆಗೆದು ತುಪ್ಪ ಮಾಡ್ತಾರಲ್ಲ ಆ ರೀತಿಯಲ್ಲಿ. ಮತ್ತೆ ಈ ಹಸುಗಳಿಗೆ ಬರೀ ಗ್ರೀನ್ರಿನೇ ತಿಂದ್ಬಿಟ್ಟು ಇವುಗಳು ಯಾವುದೇ ತರ ಬೇರೆ ಫುಡ್ ಅನ್ನ ತಿನ್ನದೆ, ಹಾಗಾಗಿ A2 ಅನ್ನುವಂತಹ ಒಂದು ಪ್ರೋಟೀನ್, A1 ಅಂಡ್ A2 ಪ್ರೋಟೀನ್ ಅನ್ನ ಇದರಲ್ಲಿ ಎಸ್ಪೆಷಲಿ ಸಿಗುವಂತದ್ದು. ಏನಿದು A2 ಪ್ರೋಟೀನ್ ಅಂತ ಹೇಳಿದ್ರೆ, ಇದು ನಿಮ್ಗೆ ಈಸಿಲಿ ಡೈಜೆಸ್ಟೇಬಲ್ ಮತ್ತೆ ಸ್ಟಮಕ್ಕಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರಿಗೂ ಕೂಡ ಇದನ್ನ ಕೊಟ್ಟಾಗ 100% ರಿಸಲ್ಟ್, ಸ್ಟ್ರೆಂತ್, ನಮ್ಮ ಇಮ್ಯುನಿಟಿಯನ್ನ ಸ್ಟ್ರಾಂಗ್ ಮಾಡುವಂತದ್ದು. ಆಮೇಲಿಂದ ಇದನ್ನ ನೀವು ರೆಗ್ಯುಲರ್ ಆಗಿ ನಿಮ್ಮ ಊಟದಲ್ಲಿ ನೀವು ಬಳಸಿದಾಗ ಏನು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಿಗೆ ಒಳ್ಳೇದು. ನಿಮ್ಮ ಸ್ಕಿನ್ ಶೈನ್ ಇರ್ಬೋದು, ಆಮೇಲೆ ಗಟ್ ಹೆಲ್ತ್ ಇಂಪ್ರೂವ್ಮೆಂಟು, ಡೈಜೆಷನ್, ಇದಕ್ಕೆಲ್ಲ ಈ ಒಂದು A2 ಕೌ ಘೀ ತುಂಬಾ ಸಹಾಯ ಮಾಡ್ತದೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ. ಎಲ್ಲ ಅಡಿಗೆಯಲ್ಲಿ ನೀವು ಇದನ್ನ ಬಳಸಿ, ಸ್ಮಾಲ್ ಕ್ವಾಂಟಿಟಿ ಸಾಕಾಗ್ತದೆ. ನಾನು ಕೂಡ ಮನೆಯಲ್ಲಿ ಪುಟ್ಟ ಮಗು ಇದೆ, ಅದಕ್ಕೆ ಕೂಡ ನಾವು ಇದನ್ನ ಯೂಸ್ ಮಾಡ್ತಾ ಇರ್ತೇವೆ. ನಾನು ಕೂಡ ಏನು ಅಂತ ಹೇಳಿದ್ರೆ ಯಾವುದೇ ತರ ಇದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಸರ್, ಒಂದು ಚಿಕ್ಕ ವುಡನ್ ಸ್ಪೂನೇ ಹಾಕಿಟ್ಟಿದ್ದೇನೆ. ಸ್ವಲ್ಪ 2 ಡ್ರಾಪ್ಸ್ ಇದನ್ನ ಯೂಸ್ ಮಾಡ್ತಾ ಇದ್ದೇವೆ. ತುಂಬಾ ನಮ್ಗೆ ಒಳ್ಳೇದನ್ಸಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನೀವು ಇದನ್ನ ಕೊಡುವಾಗ ಇದರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಂಡ್ರೆ ಆವಾಗ ತಗೊಳ್ತಾರೆ ಏನು ಬೆನಿಫಿಟ್ ಇದೆ ಅಂತ. ಸೊ ಹಾಗಾಗಿ ಒಂದು ಒಳ್ಳೆಯ ಪ್ರಾಡಕ್ಟ್ ಇದು ನಮ್ದು. ಇದನ್ನ ಎಲ್ರು ಬಳಸೋಣ, ಎಲ್ರಿಗೂ ನೀವು ಹೇಳ್ಬೋದು ಅಂತ ಹೇಳ್ತಾ, ಮತ್ತೊಂದು ಸುಪೀರಿಯರ್ ಪ್ರಾಡಕ್ಟ್ ನಮ್ದು ತುಂಬಾ ದಿವಸದಿಂದ ಅವೈಲೇಬಲ್ ಇರ್ಲಿಲ್ಲ. ಸಾಕಷ್ಟು ಜನ ಕಸ್ಟಮರ್ನ ನಾನು ಇದಕ್ಕೆ ಮಾಡಿದ್ದೆ,
ಜಿಮೇಕೋ ಎಷ್ಟು ಜನರಿಗೆ ನೆನಪಿದೆನೋ ಇಲ್ಲೋ ಗೊತ್ತಿಲ್ಲ. ಫಾರ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಪೇನ್ ರಿಲೀಫ್ ಬಾಮ್ ಇದು. ಇದು ತುಂಬಾ ದಿನ ಕಂಪ್ನಿಯಲ್ಲಿ ಇರಲಿಲ್ಲ, ಈಗ ಮೊನ್ನೆ ಬಂದಿದೆ. ಯಾವ್ದ್ರಿಂದ ರೆಡಿ ಆಗಿದೆ ಜಿಮೇಕೋ? ನೀವು ಇದು ಜಾಯ್ಕಾಯ್ ಅಂತ ಹೇಳ್ತಾರಲ್ಲ, ಜಾಯ್ಫಲ್ ಅಂತ ಹೇಳ್ತಾರೆ, ಅದರ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಜಿಮೇಕೋ ತುಂಬಾ ಪೇನ್ ರಿಲೀಫ್. ನೋಡಿ, ಯಾವ ಯಾವ ಭಾಗದಲ್ಲಿ ನೀವು ಪೇನ್ ಇದೆ ಸ್ವಲ್ಪ ಹಾಕಿದ್ರು ಸಾಕು, ಆ ಇದು ಪೇನ್ ರಿಲೀಫ್ ಮಾಡ್ತದೆ. ನಮ್ಗೆ ತುಂಬಾ ಕಸ್ಟಮರ್ ಇದ್ರು, ತುಂಬಾ ಕೇಳ್ಬಿಟ್ಟು ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನಾನು ಗ್ಯಾನೋ ಆಯಿಲ್ ನ ಕೊಟ್ಟೆ. ಇಲ್ಲ ಮೇಡಮ್, ನಮ್ಗೆ ಅದೇ ಬೇಕು ಅಂತ ಹೇಳಿದ್ರು. ಈಗ ಬಂದಿದೆ ಕಂಪನಿಯಲ್ಲಿ. ಸೊ ಹಾಗಾಗಿ ಜಿಮೇಕೋ ಒಂದು ನಂಬರ್ ಒನ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೋಸ್ಕರ ಪೇನ್ ರಿಲೀಫ್ ಬಾಂಬ್ ತರ ಕೆಲಸ ಮಾಡ್ತದೆ. ತುಂಬಾ ಒಳ್ಳೇದಿದೆ. ಎಂತಹ ನೋವುಗಳಿದ್ರು ಕೂಡ, ಕೈ ನೋವು, ಶೋಲ್ಡರ್ ಪೇನು, ಕಾಲ್ ನೋವು, ಎಲ್ಲದಕ್ಕೂ ಕೂಡ ನೀವು ಈ ಜಿಮೇಕೋವನ್ನ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಒಂದು ಸೂಪರ್ ಪೇನ್ ರಿಲೀಫ್ ಬಾಮ್ ಅಂತಾನೆ ಹೇಳ್ಬೋದು ಇದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಟರ್ಮರಿಕ್. ಎಲ್ಲರೂ ಉಪಯೋಗಿಸಿದ್ದೀರಾ ಅಂತ ಅನ್ಕೊಂಡಿದೀನಿ, ಬಟ್ ಇದರ ವಿಶೇಷತೆ ನಮ್ಗೆ ಗೊತ್ತಿರ್ಲೇಬೇಕು. ಆ ಇದು ಟರ್ಮರಿಕ್ ನಮ್ದು ಲೆಕಡಾಂಗ್ ಟರ್ಮರಿಕ್. ಏನು ಲೆಕಡಾಂಗ್? ಲೆಕಡಾಂಗ್ ಇಸ್ ಎ ಪ್ಲೇಸ್ ಇನ್ ಮೇಘಾಲಯ. ಮೇಘಾಲಯದ ಒಂದು ಪ್ಲೇಸ್ ಅಲ್ಲಿ ಲೆಕಡಾಂಗ್ ಟರ್ಮರಿಕ್ ಅಂತಾನೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಏನು ವಿಶೇಷತೆ ಅಂತ ಹೇಳಿದ್ರೆ, ನಾವು ಇಲ್ಲೆಲ್ಲ ಅರಿಶಿನವನ್ನ ಬಳಸ್ತೇವೆ. ಅರಿಶಿನ ಇಲ್ಲದೆ ನಮ್ಮ ಯಾವ ಕೆಲಸನೂ ಆಗಲ್ಲ. ಅಡಿಗೆಯಲ್ಲಿ ಇರ್ಬೋದು, ಅಥವಾ ನಾವು ಮೈ ಕೈಗೆ ಹಚ್ಚೋದಿರ್ಬೋದು, ಯಾವುದೇ ಶುಭ ಕಾರ್ಯಕ್ರಮಗಳಲ್ಲಿ ಅರಿಶಿನ ಮುಖ್ಯ ಆಗ್ತದೆ. ಪೂಜೆಯಲ್ಲಿ ಎಲ್ಲದರಲ್ಲೂ ನಾವು ಅರಿಶಿನ ಬೇಕು ನಮ್ಗೆ. ಆದ್ರೆ ಈ ಅರಿಶಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಂಪನಿ ಮೆನ್ಷನ್ ಮಾಡ್ಬಿಟ್ಟಿದೆ, ಎಲ್ರೂ ಇದನ್ನ ನಾವು ಕರ್ಕ್ಯುಮಿನ್ ಅಪ್ ಟು 10% ಅಂತೇಳಿ. ನಮ್ಮಲ್ಲಿ ಇಲ್ಲಿ ಎಂತಹ ಒಳ್ಳೆ ಅರಿಶಿನ ಅಂದ್ರೂ ಕೂಡ ಕರ್ಕ್ಯುಮಿನ್ ಅನ್ನುವಂಥದ್ದು ಮೇನ್ ಇದ್ರೊಳಗೆ ಇರುವಂತಹ ಅಂಶ. ಅದು 3% ಇರ್ತದೆ, ಇಲ್ಲಿ 10% ಇದೆ. ಕರ್ಕ್ಯುಮಿನ್ 10% ಇರೋದ್ರಿಂದ ನೀವು ಇದನ್ನ ಏನು ಇಂಟೇಕ್ ಮಾಡಿದಾಗ ಅಥವಾ ಅಡಿಗೆಗಳಲ್ಲಿ ಬಳಸಿ, ನೀವು ಪದಾರ್ಥಗಳಲ್ಲಿ ಬಳಸಿ, ಆಮೇಲಿಂದ ಸೂಪ್ಸ್ ಇರ್ಬೋದು, ಈ ರೀತಿ ಎಲ್ಲದರಲ್ಲೂ ನೀವು ಬಳಸಿದಾಗ ಏನು ಅಂತ ಹೇಳಿದ್ರೆ, ಕರ್ಕ್ಯುಮಿನ್ ಅನ್ನೋದು ಆಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಅರಿಶಿನ ನೀರನ್ನ ಸ್ವಲ್ಪ ವಾರ್ಮ್ ವಾಟರ್ಗೆ ಸ್ವಲ್ಪ ಪಿಂಚ್ ಅರಿಶಿನ ಹಾಕ್ಬಿಟ್ಟು ವಾರದಲ್ಲಿ 1-2 ಸರಿ ನೀವು ಇದನ್ನ ಕುಡಿಯೋದ್ರ ಮೂಲಕ ನಮ್ಮಲ್ಲಿ ಏನೋ ಕ್ಯಾನ್ಸರ್ ಕಣಗಳಿದ್ರು ಕೂಡ ಅವುಗಳನ್ನ ಏನ್ ಮಾಡ್ತದೆ, ಹೊರ ಹಾಕ್ತದೆ. ಆಂಟಿ ಆಕ್ಸಿಡೆಂಟ್ ತರ ಕೆಲಸ ಮಾಡ್ತಾ ಇರ್ತದೆ ಇದು. ಇದನ್ನ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕಾಯಿಲೆ ಬಂದವರು ಕೂಡ, ಯಾರೋ ಓಪನ್ ಮಾಡಿದ್ದಾರೆ ಸರ್. ಸೊ ಹಾಗಾಗಿ ಇದನ್ನ ನೀವು ಫೇಸ್ ಪ್ಯಾಕ್ ಆಗಿನೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಇದೆ ನೋಡಿ. ನಾನು ಆ ರೀತಿಯಲ್ಲೂ ಕೂಡ ಬಳಸಿದ್ದೇನೆ ಇದನ್ನ. ಸ್ವಲ್ಪ ನೀವು ಇದಕ್ಕೆ ನೀರಾದ್ರೂ ಹಾಕಿ, ರೋಸ್ ವಾಟರ್ ಆದ್ರೂ ಹಾಕ್ಬಿಟ್ಟು ನೀವು ಫೇಸ್ ಪ್ಯಾಕ್ ಅನ್ನ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾ ಫೇರ್ ಆಗ್ತದೆ, ಶೈನ್ ಬರ್ತದೆ, ಸಾಫ್ಟ್ ಆಗ್ತದೆ. ಸ್ಕಿನ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಅದೇ ರೀತಿ ನೀವು ಇಂಟೇಕ್ ಮಾಡಿದಾಗ್ಲೂ ಕೂಡ ಈ ಟರ್ಮರಿಕ್ ತುಂಬಾ ಬೆನಿಫಿಟ್ ಅನ್ನ ಕೊಡ್ತದೆ. ಅಡಿಗೆಯಲ್ಲಿ ಯೂಸ್ ಮಾಡಿ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೂ ಯೂಸ್ ಮಾಡಿ ನೀವು. ಸೊ ಹಾಗಾಗಿ ನಮ್ದೊಂದು ಸೂಪರ್ ಇದು ಟರ್ಮರಿಕ್. ಹಾಗಾಗಿ ಪ್ರತಿಯೊಬ್ರು ಕೂಡ ಬಳಸಿ, ಜನರಿಗೆ ಹೇಳಿ, ಮಹತ್ವವನ್ನ ಹೇಳಿ, ಆವಾಗ ತಗೊಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಎಲ್ರಿಗೂ ಗೊತ್ತಿದೆ, ನೋನಿ ಅಂತ ಬಂತು, ಮೊರಿನ್ಜಿ ಅಂತ ಹೇಳಿ ಕೂಡ ಕಂಪನಿ ನಮ್ದು ಮೊದ್ಲಿಂದನೂ ಇದೆ. ಸೊ ಏನು ಗ್ಯಾನೋಡ್ರಮಾ ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತೀವೋ, ಇದು ಕ್ವೀನ್. ಇದು ಆ ರೀತಿಯಲ್ಲಿ ಎಲ್ಲ ಜೊತೆಗೆ ನಾವು ಪ್ರಾಡಕ್ಟ್ ನ ಒಂದರ ಜೊತೆಗೆ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಕೊಡ್ತೇವೆ. ಬಟ್ ಇದು ಯಾವ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಸ್ಯಾಚೆಟ್ಸ್ ಇದೆ ಇದ್ರೊಳಗಡೆ. ಈ ಸ್ಯಾಚೆಟ್ಸ್ ನ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ವಾರ್ಮ್ ವಾಟರ್ಗೆ ಹಾಕ್ಬಿಟ್ಟು ನೀವು ಇದನ್ನ ಟೀ ತರನೇ ಮಾಡ್ಬಿಟ್ಟು ಸಿಪ್ ಬೈ ಸಿಪ್ ಕುಡಿಲಿಕ್ಕೆ ಹೇಳಬೇಕು. ಇದು ಯಾವುದೇ ತರದ ನೋವುಗಳಿದ್ರೆ ನೋವು ನಿವಾರಕ, ಡೈಜೆಷನ್ಗೂ ಹೆಲ್ಪ್ ಮಾಡ್ತದೆ, ನಿದ್ರೆಗೆ ಹೆಲ್ಪ್ ಮಾಡ್ತದೆ, ಮತ್ತೆ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇದ್ರೊಳಗೆ. ಸೊ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಅಂತಹ ಇದು. ಮತ್ತೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ DP ಬಂದ್ಬಿಟ್ಟು 420 rupees ಇದೆ, ಮತ್ತೆ MRP 515 ಇದೆ. ನೀವು ಜನರಿಗೆ ಇದನ್ನ ಕೊಡಬಹುದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವು ಇದನ್ನ ಈಸಿಲಿ ಇರೋದ್ರಿಂದ ಸಜೆಸ್ಟ್ ಮಾಡ್ಬೋದು. ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದೇ ಇದಾಗ್ತದೆ. ಪೌಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಕ್ಯಾಪ್ಸೂಲ್ಸ್ ಇದೆ, ಟ್ಯಾಬ್ಲೆಟ್ ಇದೆ, ಆಮೇಲಿಂದ ನಮ್ದು ಲಿಕ್ವಿಡ್ಸ್ ಇದೆ. ಅದರ ಜೊತೆಗೆ ಇದನ್ನು ಕೂಡ ಡ್ರೈ ಪೌಡರ್ನ ಡ್ರೈ ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. 1 ನಿಮಿಷ. ಸೊ ಹಾಗಾಗ್ಬಿಟ್ಟು
ಸೊ ಇದನ್ನ ನಾವು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೀವು ಸಜೆಸ್ಟ್ ಮಾಡ್ಬೋದು. ಅಂದ್ರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಆ ಇದನ್ನ ಟೀ ತರನೇ ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಟೀ ತರನೇ ಮಾಡ್ಕೊಳ್ಳಿ. ನೋಡಿ ನಮ್ಮ ಈ ಕೋಕೋಸಿ ಪ್ಯಾಕೆಟ್ ಇದ್ದ ಹಾಗಿದೆ, ಇದನ್ನ ಟೀ ತರನೇ ಮಾಡಿ ಒಂದು ಹಾಫ್ ಪ್ಯಾಕೆಟ್ನ ಒಂದ್ಸರಿಗೆ ಯೂಸ್ ಮಾಡ್ಲಿಕ್ಕೆ ಹೇಳಿ, ಏನಾದ್ರೂ ಪ್ರಾಬ್ಲಮ್ ಇರ್ತಾರೆ. ಅದರ್ವೈಸ್ ಒಂದ್ 2-3 ಸರಿ ಮಾಡಿಬಿಟ್ಟು ವಾರ್ಮ್ ವಾಟರ್ ಅಲ್ಲಿ ಹಾಕಿ ಇದನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಯಾರಿಗೆಲ್ಲ ಯೂರಿನ್ ಪ್ರಾಬ್ಲಮ್ಮು ಅವರಿಗೂ ಕೂಡ ಕೊಟ್ಟಿದ್ದೆ ನಾನು, ಅದಕ್ಕೂ ಒಳ್ಳೇದಾಗಿದೆ. ಆಮೇಲೆ ಏನೋ ಇನ್ಫ್ಲಮೇಷನ್ನು ಅದಕ್ಕೂ ಕೂಡ ಒಳ್ಳೇದಾಯ್ತು. ಸೊ ಹಾಗಾಗಿ ಒಂದು ಒಳ್ಳೆಯ ಪ್ರಾಡಕ್ಟು, ಈಸಿಲಿ ಅಫೋರ್ಡೆಬಲ್ ಇದೆ. ಇದನ್ನ ನೀವು ಜನರಿಗೆ ಸಜೆಸ್ಟ್ ಮಾಡ್ಬೋದು. ಮತ್ತೆ ಮಾಮೂಲಿಯಾಗಿ ನಿಮ್ಗಂತೂ ಗೊತ್ತಿದೆ, ಗ್ಯಾನೋ ಟೀ, ಈ ಟೀಯನ್ನ ಪ್ರತಿನಿತ್ಯ ಬಳಸ್ತೇವೆ. ಆಗ್ಲೇ ನಾನು 2 ಗ್ಲಾಸ್ ಇದರಲ್ಲಿ ಕುಡ್ದಾಯ್ತು. ಈಗ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ನಾನು ಈ ಗ್ಲಾಸಿಗೆ ಹಾಕ್ದೆ. ಇದು ನಂದೀಗ 3ನೇ ಕಪ್ಪು. ನಾವೊಂದು ಡೈಲಿ ಒಂದು 2 ಲೀಟರ್ಸ್ ಅಷ್ಟು 10 o'clock ಆಗೋದ್ರೊಳಗೆ ಕುಡಿತೇವೆ. ಯಾಕಂದ್ರೆ ಬಾಡಿಗೆ ಒಂದು ಏನೋ ಎನರ್ಜಿ ಇರ್ಬೋದು, ಆ ಒಂದು ಬಿಟ್ಟಾಗ ಅದರದ ಡಿಫ್ರೆನ್ಸ್ ಗೊತ್ತಾಗ್ತದೆ. ನೋಡಿ, ನೀವು ಕುಡಿತಾ ಇರುವಾಗ ಅನ್ಸೋದಿಲ್ಲ, ಒಂದಿನ ಕುಡಿದೇ ಇರಿ, ನಿಮ್ಗೆ ಗೊತ್ತಾಗ್ತದೆ, ಓ ಇಲ್ಲ ನಾನು ಇವತ್ತು ಟೀ ಕುಡ್ದಿಲ್ಲ ಅದಕ್ಕೋಸ್ಕರ ಅಂತ. ಸೊ ನಾನು ಟಿಫಿನ್ ಮಾಡೋದು ಲೇಟ್ ಆದ್ರೆ, ಊಟ ಮಾಡೋದು ಲೇಟ್ ಆದ್ರೂ ಕೂಡ ಈ ಟೀ ಕುಡಿದಾಗ ಅದು ಊಟ ಮಾಡಿದಷ್ಟು ಒಂದು ಎನರ್ಜಿಯನ್ನ ಕೊಡ್ತದೆ, ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ. ಮತ್ತೆ ಯಾವ್ದು ಇಡೀ ದಿನ ಫ್ರೆಶ್ನೆಸ್, ಆಕ್ಟಿವ್ ಆಗಿ ಇರುವಂತದ್ದು. ಹಾಗಾಗಿ ಇದನ್ನ ನಾವು ಪ್ರತಿಯೊಬ್ಬರಿಗೂ ಈಸಿಲಿ ಈ ಬ್ಲ್ಯಾಕ್ ಅನ್ನ ಕುಡಿಯೋದ್ರ ಮೂಲಕ, ಆಮೇಲೆ ಅಸಿಡಿಕ್ ಆಗೋದಿಲ್ಲ, ಬಾಡಿ ಅಲ್ಕಲೈನ್ ಮಾಡ್ತದೆ. ಅಸಿಡಿಟಿ ಇದ್ದವರಿಗೆಲ್ಲ ನೀವು ಇದನ್ನ ಹೇಳ್ಬಹುದು. ಹಾಗಾಗಿ ನಮ್ದು ಸೂಪರ್ ಗ್ಯಾನೋ ಟೀ ಇದು. ಇದನ್ನ ಯಥೇಚ್ಛವಾಗಿ ಬಳಸ್ಲಿಕ್ಕೆ ಹೇಳಿ. ಯೂರಿನರಿ ಇನ್ಫೆಕ್ಷನ್ಸ್ ಆಗಲ್ಲ. ಈಗ ಬಿಸಿಲು ಟೈಮಿಗೆ ಎಲ್ಲರಿಗೂ ಅದು ಜಾಸ್ತಿ ಕಂಡು ಬರ್ತದೆ. ಮತ್ತೆ ಯೂರಿನ್ ಸ್ಟೋನ್ಸ್ ಇದ್ರೂ ಕೂಡ ಇದನ್ನ ಜಾಸ್ತಿ ಬಳಸೋದ್ರ ಮೂಲಕ ಅದು ಕರಗಿ ಹೋಗ್ತದೆ. ಸೊ ಹಾಗಾಗಿ ನಂಬರ್ 1 ನಮ್ದು ಗ್ಯಾನೋ ಟೀ ಅಂತ ಹೇಳ್ತಾ, ಇವತ್ತಿನ ಈ 4 ಪ್ರಾಡಕ್ಟ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ನಮ್ಮ ಆರತಿ ಪಾಂಡೆ ಅಥವಾ ರಾಜೇಶ್ವರಿ ಯಾರು ರೆಡಿ ಇದ್ದಾರೆ ಅವರಿಗೆ ಕೊಡಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಜನರಿಗೆ ಈ ಹೊಸ ಪ್ರಾಡಕ್ಟ್ಸ್ ಎಲ್ಲ ಕೆಲವು ಗೊತ್ತಿರುವುದಿಲ್ಲ. ಸೊ ಹೊಸ ಪ್ರಾಡಕ್ಟ್ ನಾವು ಆದಷ್ಟು ನಾವು ಈ ತರ ಪ್ರೆಸೆಂಟೇಶನ್ ಮಾಡಿದ್ರೆ ಹೊಸಬ್ರಿಗೆ ಗೊತ್ತಾಗ್ತದೆ. ಹೌದು ಸರ್. ಓಕೆ, ಅದಕ್ಕೆ ಓಲ್ಡ್ ಪ್ರಾಡಕ್ಟ್ ಬೇಡ ಅಂತ ಹೊಸದೇ ತಗೊಂಡಿದ್ದೆ ಸರ್. Okay, very ಅದಕ್ಕೆ good, very ಮಾಡ್ತಾ good. ಇರ್ತೀವಿ. ಓಕೆ, ಆರ್ತಿ ಅವರೇ ಓಪನ್ ಮಾಡ್ಕೊಳ್ಳಿ, ಅವ್ರನ್ನ ಎಡಿಫೈ ಮಾಡಿ ಮೇಡಮ್. ಓಕೆ ಸರ್. ಓಕೆ ಓಕೆ, ಆರ್ತಿ ರೆಡಿ ಇದ್ದೀರಲ್ಲ? ಆರ್ತಿ ಪಾಂಡೆ ಅವರು ಇವತ್ತು ಅವರು ಯಾವಾಗ್ಲೂ ಕೂಡ ಡೆಮೋ ಇರ್ಬೋದು, ಅವ್ರ ಹತ್ರ ಸಾಕಷ್ಟು ಟೆಸ್ಟಿಮೋನಿಯಲ್ಸ್ ಕೂಡ ಇದೆ. ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅವರು. ಧಾರವಾಡ ವಾರಿಯರ್ಸ್ ನ ಸ್ಟಾರ್ ಏಜೆಂಟ್. ಸಾಕಷ್ಟು ಜನರಿಗೆ ಡೆಮೋ ಮಾಡೋದ್ರ ಮೂಲಕನೇ ನಾವು ಏನು ಅಂತ ಹೇಳಿದ್ರೆ ಈಸಿಲಿ, ಜಾಸ್ತಿ ಮಾತಾಡೋದಕ್ಕಿಂತ ಒಂದು ಡೆಮೋ ಮಾಡಿ ತೋರಿಸಿದಾಗ ನಮ್ಮ ಪ್ರಾಡಕ್ಟ್ ಮೂಮೆಂಟ್ ಆಗ್ತದೆ. ಆ ರೀತಿ ಡೆಮೋವನ್ನ ಆರ್ತಿ ಪಾಂಡೆ ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ಧಾರವಾಡ ವಾರಿಯರ್ಸ್ ಟೀಮ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಸೊ ವೆಲ್ಕಮ್ ವೆಲ್ಕಮ್ ಮೇಡಮ್, ವೆಲ್ಕಮ್. ವೆಲ್ಕಮ್. ಚೆನ್ನಾಗಿ ಕಾಣ್ತಾ ಇದೆ, ನೋ ಪ್ರಾಬ್ಲಮ್, ವಿಸಿಬಿಲಿಟಿ ಇದೆ, ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಡಿಎಕ್ಸನ್ ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿತ್ತು ಟೀ ಅದ್ರ ಬಗ್ಗೆ ಎಲ್ಲಾನು. ಸೊ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಬೆನಿಫಿಷಿಯಲ್ ಅನ್ನ ತೋರಿಸಿದ್ರಿ. ಸೊ ಇವತ್ತು ನಂದು ಸ್ವಲ್ಪ ವಾಯ್ಸ್ ಸ್ವಲ್ಪ ಸರಿಯಾಗಿಲ್ಲ, ಆದ್ರೂ ನಾನು ನನ್ ಕೆಲಸ ನಾನು ಮಾಡ್ಲಿಕ್ಕೆ ಬಿಡಲ್ಲ. ಸ್ವಲ್ಪ ಸೌಂಡ್ ಕ್ಲಿಯರ್ ಅದ ಇಲ್ಲ ಅಷ್ಟೇ, ಸ್ವಲ್ಪ ನನಗೆ ಹೇಳ್ಕೋಬೇಕು ಅಷ್ಟೇ. ಕ್ಲಿಯರ್ ಇದೆ, ಮಾತಾಡಿ. ಮಾತಾಡಿ ಕೇಳ್ತಾ ಮಾತಾಡಿ. ಇದೆ. ಅದೆಲ್ಲ ಹರಿದ್ವಾರದಲ್ಲಿ ಇದೆ ಅಲ್ಲ, ಅದನ್ನ ತಗೊಂಡ್ಬಂದಿದ್ದೀರಿ ನೀವು. ಓಕೆ. ಸೊ ಇದು ನಾನು ಒಂದು ಪ್ರಾಡಕ್ಟ್ ಅನ್ನ ಡೆಮೋ ಮಾಡ್ಲಿಕ್ಕೆ ಧಾರವಾಡ ವಾರಿಯರ್ಸ್ಗೆ ಅವಕಾಶ ಸಿಕ್ಕಿದೆ. ಸೊ ಅವಕಾಶ ಒಳ್ಳೆಯ ರೀತಿ ಉಪಯೋಗ ತಗೋಬೇಕಂತ ಹೇಳಿ ಸೊ ನಾನ್ ಇವತ್ತು ಡೆಮೋ ಮಾಡ್ತಾ ಇರೋದು DXN ಮಲ್ಟಿ ಕ್ಲೀನರ್. ಇದೇನಂತಂದ್ರೆ ಜಸ್ಟ್ ನಮ್ದು ಒಂದು ಜಾದು ಟೈಪ್. ಲೇಡೀಸ್ಗೆ ಏನ್ ಬೇಕಂತಂದ್ರ ಮೊದಲೆಲ್ಲಾ ಮನೇಲೆಲ್ಲಾ ಯಾರಾದ್ರೂ ಎಂಟ್ರಿ ಮಾಡಿದ ತಕ್ಷಣ ಎಷ್ಟು ಚಲೋ ಇವ್ರು ಮನೆ ಮೇಂಟೈನ್ ಮಾಡ್ತಾರ, ಕ್ಲೀನ್ ಇರ್ತಾರ ಅನ್ನುವಂಥದ್ದೇ ಅದೇ ಒಂದು ರಿವಾರ್ಡ್. ಸೊ ಹಾಗಿರುವಾಗ ನಮಗೆ ಇದು ಒಂದು ಒಳ್ಳೆ ಅಸ್ತ್ರನೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯೂಸಿಂಗ್ ಇನ್ಸ್ಟ್ರಕ್ಷನ್ಸ್ ಆಫ್ ದಿಸ್ ಮಲ್ಟಿ ಕ್ಲೀನರ್,
ಸೊ ಫ್ಲೋರ್ ಕ್ಲೀನ್ ಮಾಡ್ಬೋದು, ಇಂಡಸ್ಟ್ರಿಯಲ್ ಕ್ಲೀನಿಂಗ್, ಆಮೇಲೆ ಕಾರ್ ವಾಶ್. ಸೊ ಇದರಲ್ಲೇನು ಕೊಟ್ಟಿದ್ದಾರೆ, ಆದ್ರೂನು ಇಲ್ಲಿ ಮಲ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಅಫ್ಕೋರ್ಸ್ ನಾವು ಯಾವ ರೀತಿ ಮಲ್ಟಿ ಆಗಿ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಅಂತ ನಾನು ಇಲ್ಲಿ ತೋರ್ತಿದ್ದೀನಿ. ಫ್ರಿಗ್ರೆನ್ಸ್ ಆಲ್ಸೋ ಗುಡ್. MRP ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು 180 rupees. ಜಸ್ಟ್ ನೀವು ನೋಡ್ಬೋದು. ಕಲರ್ ಆಲ್ಸೋ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತದೆ. ಎಸ್. ಸೊ ಈ ಮಲ್ಟಿ ಕ್ಲೀನರ್ ಏನಂತಂದ್ರೆ ಜಸ್ಟ್ ಯಾವುದೋ ನಾವು ಈಗ ಪ್ರತಿಯೊಂದಕ್ಕೂ ನಾವು ಕೆಮಿಕಲ್ ಬೇಸ್ ಏನಾದ್ರೂ ವಾಶ್ ಅದೆಲ್ಲ ಮಾಡ್ತೀವಿ. ಸೊ ಹಾಗಿರುವಾಗ ಏನಂತಂದ್ರೆ ಎಲ್ಲದಕ್ಕೂ ನಾವು ಹಾರ್ಮ್ಫುಲ್ ಕೆಮಿಕಲ್ ಯೂಸ್ ಮಾಡಬಾರ್ದು. ಸೊ ಹಾಗಿರುವಾಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಜಸ್ಟ್, ಸೊ ಈಗ ಯಾವುದೇ ಪ್ರಕಾರದ ಈಗ ಮೊಬೈಲ್ ಇರ್ತದೆ, ಹೌದಾ? ಸೊ ನಾವು ಮೊಬೈಲ್ ಕ್ಲೀನ್ ಮಾಡ್ಲಿಕ್ಕೆ ನೀವು ಇವ್ರ ಕಡೆ ಹೋಗ್ತೀರಾ, ಅವರು 50-60 ರೂಪಾಯಿ ತಗೋತಾರೆ. ಜಸ್ಟ್ ಏನಿಲ್ಲ, ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಮಲ್ಟಿ ಕ್ಲೀನ್ ಅಲ್ಲಿಂದ ಎಷ್ಟು ಶೈನ್ ಆಗ್ತದೆ ಅಂತಂದ್ರೆ, ಸ್ವಲ್ಪ ನೆಟ್ ವೀಕ್ ಇದೆ ಮೇಡಮ್. ಎಸ್ ಓಕೆ ಓಕೆ, ಕಾಣಿಸ್ತದೆ. ಕಾಣಿಸ್ತದೆ ಈ- ಶೈನಿಂಗ್ ಕಾಣಿಸ್ತಾ ಇದೆ. ಓಕೆ. ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ ಇರ್ಲಾರ್ದೇನೆ ನಾವು ಜಸ್ಟ್ ಈಗ ಗ್ಲಾಸ್ ಇರ್ಬೋದು, ಹೌದಾ? ನೋಡ್ತಾ ಇದ್ರ ಗ್ಲಾಸ್. ಸೊ ಇದನ್ನು ನಾವು ಯಾವ ರೀತಿ ಆಮೇಲೆ ನನಗಂತೂ ಈ DXN ಪ್ರಾಡಕ್ಟ್ಸ್ ಏನಂತಂದ್ರೆ ವಾಟರ್ ಹೆಚ್ಚು ಯೂಸ್ ಆಗಲ್ಲ. ಸೊ ನಾವು ವೆರಿ ಲೆಸ್ ವಾಟರ್ ಇಂದಾನು ನಾವು ಕ್ಲೀನ್ ಮಾಡಬಹುದು. ಸೊ ನನಗದು ಒಂದಿಷ್ಟ. ಯಾಕಂತಂದ್ರೆ ನಾವೆಲ್ಲ ಬಹಳ ಕಷ್ಟಪಟ್ಟಿದೀವಿ ನೀರ್ ಸಲುವಾಗಿ. 15-20 ದಿವಸಿಗೆ ಒಂದ್ಸರಿ ನಳಕ್ ನೀರ್ ಬರ್ತಿದ್ವು. ಸೊ ಹಾಗಿರುವಾಗ ನಾವು ಅದನ್ನ ಎಷ್ಟು ಜೋಪಾನವಾಗಿ ನಾವು ಯೂಸ್ ಮಾಡ್ಬೇಕು ಅನ್ನೋದು ನಮಗ ಆ ಅನುಭವ ಅದ. ಸೊ ಹಾಗಿರುವಾಗ ನಾ ಯಾವಾಗ್ಲೂ ಏನಂತೀನಿ, ಜಸ್ಟ್ ಲೈಟ್ ಫ್ರಿಗ್ರೆನ್ಸ್ ಕಾಣಿಸ್ತಾ ಇದೆಯಾ ಈಗ? ಕಾಣಿಸ್ತಿದೆ ಮೇಡಮ್. ಸೂಪರ್ ಸೂಪರ್, ಆಲ್ಮೋಸ್ಟ್ ನ್ಯೂ ಕ್ಲಾಸ್ ಗಂಡಾಗೆ ಕಾಣ್ತಾ ಇದೆ. ಆಮೇಲೆ ಮಿರರ್ ಕೂಡ ಅಷ್ಟೇ. ಈಗ ಮಿರರಿಗೆ ನಾವು ಏನೇನೋ ಕ್ಲೀನರ್ ಅದು ಇದು ಏನೇನೋ ಬಳಸ್ತೀವಿ. ಸೊ ಓಕೆ ಓಕೆ, ಅದನ್ನ ಜಸ್ಟ್ ನೀವು ವೈಪ್ ಮಾಡ್ಬಿಟ್ಟು ಪ್ರತಿಯೊಂದು ಮಲ್ಟಿ ಕ್ಲೀನರ್ ಅಂತಂದ್ರೆ ಜಸ್ಟ್. ಆಮೇಲೆ ಫ್ರಿಗ್ರೆನ್ಸ್ ಆಲ್ಸೋ ವೆರಿ ಗುಡ್. ಇದ್ರೊಳಗೆ ಯಾವುದು ಹಾರ್ಮ್ಫುಲ್ ಕೆಮಿಕಲ್ ಇಲ್ಲ. ಹಾಗಿರುವಾಗ ನಮ್ ಸ್ಕಿನ್ನಿಗೂ ಕೂಡ ಅದೇನಂತಂದ್ರ ಯಾವುದು ಅಡ್ಡ ಪರಿಣಾಮ ಬೀಳಂಗಿಲ್ಲ. ಸರ್ ನಿಮ್ಗೆ ಕಾಣಿಸ್ತಾ ಇದೆ ಈಗ? ಓ, ಒಂದು ನೀವು ಗಮನ ಇರಿಸಬಹುದು ನೋಡಿ ಮೇಡಮ್, ವಿತೌಟ್ ವಾಟರ್ ಏನು ಯೂಸೇ ಮಾಡ್ತಾ ಇಲ್ಲ ಅವರು. ಯಾಕಂದ್ರೆ ನಮ್ಮ ಮಲ್ಟಿ ಕ್ಲೀನರ್ ಇದೆಯಲ್ಲ, ಅದು 100% ಆರ್ಗ್ಯಾನಿಕ್ ಬೇಸ್. ಓ, ವೆರಿ ನೈಸ್ ಮೇಡಮ್, ವೆರಿ ನೈಸ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಗುಡ್ ಗುಡ್, ವೆರಿ ಗುಡ್. ಅದೇ ರೀತಿ ಪ್ಲಾಸ್ಟಿಕ್ ಕೂಡ. ಸೊ ಪ್ಲಾಸ್ಟಿಕ್ ಕೂಡ ಏನಂತಂದ್ರೆ ನಾವು ಎಷ್ಟು ನಾವು ಏನಂತಂದ್ರಿ ವಿಮ್ ಬಾರ್ ಅದು ಇದು ಅಥವಾ ಯಾವುದೇ ಯುಟೆನ್ಸಿಲ್ಸ್ ಕ್ಲೀನ್ ಮಾಡುವಂತಹ ಇದನ್ನ ಸೋಪ್ ಅನ್ನ ಬಾರ್ ಅನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಜಸ್ಟ್ ಈ ತರ ಕ್ಲೀನಿಂಗ್ ಅಲ್ಲೇ ಇದೇನಂತಂದ್ರೆ ಡಸ್ಟ್ ಲಘು ಏನಾಗ್ತದೆ, ಕೈ ಕ್ಯಾಚ್ ಆಗ್ತದೆ. ಸೊ ಹಾಗಿರುವಾಗ ಸೊ ಒಂದು ಒಳ್ಳೆ ಶೈನ್ ಬರ್ತದೆ, ಕ್ಲೀನ್ ಅಂಡ್ ಶೈನ್. ಸೊ ನೋಡ್ತಾ ಇದ್ರೆ ನಾವು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅದೇ ರೀತಿ ಏನಂತಂದ್ರ ಮನೆಯಲ್ಲಿ ಎಲೆಕ್ಟ್ರಿಕ್ ಗ್ಯಾಜೆಟ್ ಕೂಡ ನಾವು ನೀರಲ್ಲಿ ಬಳಸುವಂಗಿಲ್ಲ. ಸೊ ಈ ತರ ಏನಂತಂದ್ರ ಮ್ಯೂಸಿಕ್ ಸಿಸ್ಟಮ್ಸ್ ಅವು ಕೂಡ ಆಗ್ಲಿ, ಅವು ಅದಕ್ಕೂ ನಾವು ವಾಟರ್ ಯೂಸ್ ಮಾಡುವಂಗಿಲ್ಲ. ಸೊ ಹಾಗಿರುವಾಗ ಜಸ್ಟ್ ನಾನ ಒಂದ್ ಸ್ವಲ್ಪ ಡಿಪ್ ಮಾಡ್ಲಿಕ್ಕೆ ಮಲ್ಟಿ ಕ್ಲೀನಿಂಗ್. ಸೊ ಮೊದಲು ಬಿಫೋರ್ ನೋಡ್ತಾ ಇದ್ದೀರಾ ನೀವು? ಓಕೆ ಓಕೆ. ತುಂಬಾ ಜನರಿಗೆ ಈ ತರ ಕ್ಲೀನಿಂಗ್ ಮಾಡುವ ಐಟಮ್ ಗೊತ್ತಿರೋದಿಲ್ಲ. ಏನೋ ಡಸ್ಟ್ ತೆಗೆದು ಬರ್ತಾರೆ, ಅದರಲ್ಲಿ ಹಾಗೆ ಡಸ್ಟ್ ಎಲ್ಲ ಉಳಿದಿರ್ತದೆ. ಸೊ ನೋಡಿ ಈ ರೀತಿ ನೀರ್ ಅದು ಹತ್ತಿರದೆ ಏನಾದ್ರೂ ಆಗ್ತದೋ ಏನೋ ಅಂತ ಹೆದರಿಕೆ ಬೇರೆ ಇರ್ತದ. ಸೊ ಹಾಗಿರುವಾಗ ಜಸ್ಟ್ ನೋಡ್ತಾ ಇದ್ರ ನೀವು. ಓಕೆ ಓಕೆ.
ಸೊ ವೆರಿ ಸಿಂಪಲ್ ಆಗಿ ಯಾವುದೇ ಏನಂತಂದ್ರ ಪ್ರೆಷರ್ ಅದು ಇರ್ಲಾರ್ದೇನೆ ನೀವು ಜಸ್ಟ್ ಏನಂತಂದ್ರ ಸ್ವಲ್ಪ ಮಲ್ಟಿ ಕ್ಲೀನರ್ ಡಿಪ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ವಾಟರ್ ಇದು ಮಾಡ್ಕೊಂಡು ನೀವು ಓಕೆ ಓಕೆ, ನೀವು ಹೊಸದಾದ ಆಯ್ತು ಮೇಡಮ್, ಹೊಸದ್ ಕಾಣ್ತಾ ಇದೆ. ಸೊ ಅದೇ ರೀತಿ ಏನಂತಂದ್ರೆ ಮನೆಯಲ್ಲಿ ಕೇಬಲ್ಸ್ ಕೂಡ ಈ ತರ ಕಪ್ಪಾಗಿರ್ತಾವ್ರಿ, ಹಾ, ಹೌದಾ? ಹಾ, ಸೊ ಕೂಡ ನಾವು ಯಾವ ರೀತಿ ಹಾ. ನೋಡಿ ಎಂತ ಒಂದು ಐಡಿಯಾ ಕೊಟ್ಟಿದ್ದಾರೆ ನೋಡಿ. ಎಷ್ಟೋ ಜನರಿಗೆ ಇದೆಲ್ಲ ಕ್ಲೀನ್ ಮಾಡೋ ಐಟಮ್ ಹೇಗ್ ಮಾಡೋದಂತೆ ಗೊತ್ತಿಲ್ಲ. ನೀರ್ ಹಾಕಿದ್ರೆ ಅದು ಸೆಪ್ಟಿಕ್ ಆಗ್ಬೋದು ಅಥವಾ ಶಾಕ್ ಹೊಡಿಬಹುದು. ಸೊ ಇದಕ್ಕೆ ಏನು ನೀರ್ ಹಾಕುವ ಅವಶ್ಯಕತೆನೇ ಇಲ್ಲ. ಒಂದ್ ಸ್ವಲ್ಪ ನೀವು ತೆಗೆದು ಈ ತರ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ದಟ್ ಆಲ್ ಗ್ಯಾಜೆಟ್ಸ್ ಗಳು ಎಲ್ಲ ಹೊಸ್ತಾಗಿ ಬಿಡ್ತದೆ. ಸೊ ಇದನ್ನ ನಾವು ಜಸ್ಟ್ ಡೆಮೋ ಮಾಡೋದ್ರಿಂದ ಜನರಿಗೆ ಅದು ಐಡಿಯಾ ಸಿಗ್ತದೆ, ಓ ಈ ರೀತಿಯಲ್ಲಿ ಮಾಡಬಹುದು ಅಂತ. ನಮ್ಮಲ್ಲಿ ಕೂಡ ಒಂದ್ 2-3 ಜನ ಮಲ್ಟಿ ಕ್ಲೀನರ್ ಇಲ್ಲ ಅಂದ್ರೆ ಅದು ಅವರಿಗೆ ನಿದ್ರೆನೇ ಬರುವುದಿಲ್ಲ ಅಂತ, ಅದೊಂದು ಬೇಕು ಅಂತ ಹೇಳ್ತಾರೆ ನೋಡಿ, ಅಷ್ಟ್ರ ಮಟ್ಟಿಗೆ. ಇಲ್ಲ. ನೋಡಿ ದಟ್ ವೈರ್ ಎಲ್ಲ ನೋಡಿ ಹೊಸದಾಗಿ ಈಗ ವೈಟ್ ಕಾಣ್ತಾ ಇದೆ, ಮೊದಲೆಲ್ಲ ಡಾರ್ಕ್ ಕಾಣ್ತಾ ಇತ್ತು, ಬಿಕಮ್ ವೆರಿ ವೈಟ್. ಈ ತರ ಕಲೆಯನ್ನ ನೀವು ಏನಂತಂದ್ರ ಈಸಿ ಆಗಿ ಯಾವ್ದು ಹಿಂಗ ಜಾಸ್ತಿ ಪ್ರೆಷರ್ ಆಗಿ ತಿಕ್ಕಬೇಕು, ಯಾಕಂದ್ರೆ ಅವೆಲ್ಲ ಡೆಲಿಕೇಟ್ಸ್ ಇರ್ತಾವಲ್ಲ. ಸೊ ಅಂತವದಕ್ಕೆಲ್ಲ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು. ಸೊ ನಾನು ಆಲ್ಮೋಸ್ಟ್ ಇದರಿಂದಾನೇ ನಾನು ಮನೆಯಲ್ಲೇ ಎಲ್ಲಾ ಕೇಬಲ್ಸ್ ಎಲ್ಲ ಮೊಬೈಲ್ ಚಾರ್ಜರ್ ಆಗ್ಲಿ ಮೊಬೈಲ್ ಆಗ್ಲಿ ಮಲ್ಟಿ ಕ್ಲೀನರ್ ಇಂದಾನೆ ನಾವು ಜಸ್ಟ್ ನೋಡ್ರಿ, ಹೌದಾ? ಸ್ವಲ್ಪ ಈ ತರ ಮಾಡ್ಬಿಟ್ರೆ ಸಾಕು. ಗುಡ್ ಗುಡ್, ವೆರಿ ಗುಡ್. ಒಳ್ಳೆ ಐಡಿಯಾ ಕೊಟ್ರಿ ಮೇಡಮ್. ಇದೆಲ್ಲ ಎಲ್ಲರಿಗೆ ಐಡಿಯಾನೇ ಇಲ್ಲ, ಈ ತರ ಮಾಡ್ಬೇಕಂತ ಐಡಿಯಾ ಇರೋದಿಲ್ಲ. ಓಕೆ ಓಕೆ ಓಕೆ, ವೆರಿ ನೈಸ್ ಸರ್. ಆಲ್ಮೋಸ್ಟ್ ನೀವು ಹೊಸದಾಗೆ ಕಾಣ್ತದೆ, ಚೆನ್ನಾಗಿ ಕಾಣ್ತದೆ. ಹೊಸದಂಗ ಆಯ್ತು ನೋಡಿ ಸರ್ ಅದು. ಅದೇ ಆಗ ನೋಡಿ ಎಷ್ಟು ಅದು ಡಿಫರೆನ್ಸ್ ಕೇಬಲ್. ನೋಡಿ. ಓಕೆ, ಹೌದು. ಅದು ನೀರ್ ಹಾಕಿದ್ರೆ ಹೋಗುದಿಲ್ಲ, ಜಸ್ಟ್ ಇದನ್ನ ನೀರ್ ಹಾಕಿದ್ರು ಅದು ಸೆಪ್ಟಿಕ್ ಆಗ್ಬೋದು, ಏನೋ ಪ್ರಾಬ್ಲಮ್ ಆಗ್ಬೋದು, ಹಾಗಾಗಿ. ತರ ಅದನ್ನು ಕೊಡಲ್ಲ. ಆಮೇಲೆ ಮನೇಲಿ ಎಷ್ಟೋ ಆರ್ಟಿಕಲ್ಸ್ ಇರ್ತಾವೆ ಈ ತರ ಡಿಸೈನ್ ಅದು. ಸೊ ಈ ತರ, ಸೊ ಇದಕ್ಕ ನಾವ್ ಏನಾದ್ರು ಹಾರ್ಮ್ಫುಲ್ ಕೆಮಿಕಲ್ ಹಾಕಿ ತಿಕ್ಕಿದಾಗ ಅದು ಕೂಡ ಏನಾಗ್ತದ ಅಂತಂದ್ರ ಕಲರ್ ಹೋಗೋ ಚಾನ್ಸಸ್, ಈ ತರ ಕಲರ್ಸ್ ಇರ್ತದಲ್ಲ, ಸೊ ಈ ಕಲರ್ ಹೋಗೋ ಚಾನ್ಸಸ್. ಸೊ ಯಾಕಂದ್ರೆ ಆ ಕಲರ್ ಲಿಂದಾನೇ ಒಂದು ಬ್ಯೂಟಿಫುಲ್ ಕಾಣಿಸುವಂತದ್ದು. ಸೊ ಅದಕ್ಕೂ ಕೂಡ ಜಸ್ಟ್ ವಾಟರ್ ವೈಪ್ ಇಂದ, ಸೊ ಬಿಫೋರ್ ನೋಡಿದ್ರಲ್ಲ ನೀವು. ಸೊ ಮನೇಲಿ ಈ ತರ ಯಾವುದೇ ಆರ್ಟಿಕಲ್ಸ್ ಇರ್ಲಿ, ಅದಕ್ಕೆ ನೀರು ಹೆಚ್ಚಿದಾಗ ಏನಾಗ್ತದೆ ಅದ್ರದ್ದು ಶೈನಿಂಗ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ನಾವು ಅದಕ್ಕೆ ಅದೇ ರೀತಿ ಬ್ಯೂಟಿಫುಲ್ ಆಗಿ ಕಾಣಿಸುವಂಗ್ ಇಟ್ಕೋಬೇಕು ಅಂತಂದ್ರೆ ನಮಗಿದು ಒಂದು ಒಳ್ಳೆ ಪ್ರಾಡಕ್ಟ್. ನಮ್ಮ DXN ಪ್ರಾಡಕ್ಟ್ ಏನಂತಂದ್ರೆ ಮಲ್ಟಿ ಕ್ಲೀನರ್. ಓಕೆ ಓಕೆ, ಮಲ್ಟಿ ಕ್ಲೀನರ್ ಹಾಕಿದ ಕೂಡಲೇ ಒಂದು ಶೈನ್ ಬರ್ತದೆ ನೋಡಿ, ಯಾವುದೇ ಆರ್ಟಿಕಲ್ ಇರ್ಬೋದು. ನಾನು ನೀರು ಕೂಡ ಹೆಚ್ಚು use ಮಾಡ್ತೀನಿ. ಹೌದೌದು, ಯಾವ್ದಕ್ಕೆಲ್ಲ ನೀರ್ ತಾಗಿಸ್ದೆ ಕ್ಲೀನ್ ಆಗ್ಬೇಕು ಅದಕ್ಕೆಲ್ಲ ಮಲ್ಟಿ ಕ್ಲೀನರ್ ಬೆಸ್ಟ್. And ಆಮೇಲೆ ನಾವ್ ಏನ್ ಮಾಡ್ತೀವಿ, ಬಟ್ಟಿ ಒಗೆಯೋ ಸೋಪು ಇಲ್ಲ ಭಾಂಡೆ ತಿಕ್ಕೋದು ಯುಟೆನ್ಸಿಲ್ ಸೋಪ್ ಅವೆಲ್ಲ ನಾವು ಯೂಸ್ ಮಾಡ್ತೀವಿ. ಬಟ್ ಅದು ಮಾಡೋಕ್ಕಿಂತ ನಾವು ಇದು ಮಾಡಿದ್ರೆ ವೆರಿ ನೈಸ್, ವೆರಿ ನೈಸ್. ಸೊ ನಾಟ್ ಓನ್ಲಿ ದಟ್, ಇವನ್ ಈಗ ಶೀಲ್ಡ್ಸ್ ಅವೆಲ್ಲ ಇರ್ತಾವ್ರಿ. ಸೊ ಅದಕ್ಕೂ ನಾವು ಬಹಳ ಯೂಸ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಜಸ್ಟ್ ನಾನ್ ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕತ್ತೀನಿ, ಮಲ್ಟಿ ಕ್ಲೀನರ್ ಹಚ್ಚಿ. ಎಷ್ಟೋ ಮನೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲ ಅದು ಡಸ್ಟ್ ಆಗ್ಬಿಟ್ಟು ಒಂಥರ ಆಯಿಲಿ ತರ ಹಿಡ್ಕೊಂಡಿರ್ತದೆ ಅದಕ್ಕೆ, ಯಾಕಂದ್ರೆ ಅದು ಮಾಯಿಶ್ಚರ್ ಆಗಿರ್ತದೆ. ಮತ್ತೆ ಅದು ನೀರ್ ಹಾಕಿದ್ರೆ ಸರಿಯಾಗಿ ಹೋಗುದಿಲ್ಲ. ಆಮೇಲೆ ನೀರ್ ಹಾಕಿದ್ರೆ ಅದು ಡಲ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಅದ್ರಲ್ಲಿ ಏನಾದ್ರೂ ಕಬ್ಬಿಣ ಇದ್ರೆ ಅದು ತುಕ್ಕು ಹಿಡಿದು ಬಿಡ್ತದೆ ನೀರ್ ಹಾಕಿದ್ರೆ. ಸೊ ದಿಸ್ ಇಸ್ ದ ಬೆಸ್ಟ್ ಐಡಿಯಾ ಮೇಡಮ್, ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ. ಓ ಗುಡ್ ಗುಡ್, ವೆರಿ ನೈಸ್. ಶೈನ್ ಬಂತು. ಶೈನಿಂಗ್ ಬಂತು ನೋಡಿ. ನೀವು ಫ್ರೀ ಟೈಮ್ ಅಲ್ಲಿ ನೋಡಿ ಮನೆಯಲ್ಲಿ ಇದನ್ನ ಮಾಡಬಹುದು. ಸೊ ಮೇಡಮ್ ನಿಮ್ ಐಡಿಯಾ ಕೊಟ್ಟಿದ್ದಾರೆ. ಓಕೆ ಓಕೆ. ಮಾಡ್ಬೇಕು. ಸೊ ಈ ತರ ಬಾಲ್ ಅದು ಕೂಡ ಅಲ್ಲೇ ಇಲ್ಲೆಲ್ಲ ರೆಡಿ ಮಾಡ್ಬಿಟ್ಟಿರ್ತಾರ ಅವರು. ಇದರಲ್ಲೆಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ಇವನ್ ಮಕ್ಕಳಿಗೂ ಕೂಡ. ಯಾಕಂದ್ರೆ ಅದರಲ್ಲಿ ಡಸ್ಟ್ ಬಂದು ಕುತ್ಕೊಂಡಿರ್ತದೆ, ಕಾಣುದಿಲ್ಲ.
ನೋಡಿ ಈಗ ಕ್ಲೀನ್ ಮಾಡಿದ ನಂತರ ಗೊತ್ತಾಗ್ತದೆ ನೋಡಿ ಅದ್ರ ಶೈನಿಂಗ್ ಯಾವ ರೀತಿ ಬರ್ತದಂತ. ಈ ತರ ಹಾ. ಹ್ಮ್ ಹ್ಮ್ ಎಷ್ಟಿತ್ತು ನೋಡಿ ಕಾಣಿಸ್ತಿದೆ. ಅದ್ರಲ್ಲಿ. ಹೌದು ಕಾಣಿಸ್ತದೆ ಕಾಣಿಸ್ತದೆ. ಕಾಣಿಸ್ತದೆ. ಹೊಸ್ತಾದಂಗ ಆಯ್ತು ನೋಡಿ ಅದು. ಹ್ಮ್ ಮತ್ತೆ ಮಕ್ಕಳಿಗೂ ಕೂಡ ಒಳ್ಳೇದು, ಯಾವುದೇ ತರ ಹ್ಮ್ ಇನ್ಫೆಕ್ಷನ್ ಇದು ಆ ಮಕ್ಕಳ ಟಾಯ್ಸ್ ಗೆ ಇದಕ್ಕೆಲ್ಲ ಒಳ್ಳೇದು ನೋಡಿ ಸರ್, ಕರೆಕ್ಟ್ ಕರೆಕ್ಟ್. ಯೂಸ್ ಮಾಡ್ಬೋದು. ಹ್ಮ್ ನೋಡ್ತಿದ್ದಲ್ಲ. ಇದನ್ನ ಎಲ್ಲಾ ಕಡೆ ಈ ವಿಡಿಯೋ ಕೊಡ್ಬೇಕು ನೋಡಿ, ಎಲ್ಲರೂ ಮನೆಯಲ್ಲಿ ಯೂಸ್ ಕರೆಕ್ಟ್ ಮಾಡ್ತಾರೆ. ಸೊ ಕರೆಕ್ಟ್. ಓಕೆ, ಈ ತರ ವೆರಿ ನಾವು ನೈಸ್ ಮೇಡಮ್, ವೆರಿ ನೈಸ್. ನಮ್ಮ ಆರ್ತಿ ಅವರು ಅಂತ ಹೇಳಿದ್ರೆ ಒಂದು ಇನೋವೇಟಿವ್ ಮೈಂಡ್, ಅವ್ರು ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ಬೋದು. ಅಲ್ಯೂಮಿನಿಯಂ ಕೂಡ, ಸ್ಟೀಲ್ ಕೂಡ ನಾನು ಮಾಡಿದ್ದೆ. ಇವನ್ ಅಲ್ಯೂಮಿನಿಯಂ ಕೂಡ ನಾನು ಸ್ವಲ್ಪ ಡೈರೆಕ್ಟ್ ಹಾಕ್ತೀನಿ. ಸೊ ಇದು ನೋಡ್ತಾ ಇದ್ದೀರಾ ನೀವು ಟಿಶ್ಯೂ ಇಂದ. ಹ್ಮ್ ನಿಮಗ್ ಜಾಸ್ತಿ ಏನಂತಂದ್ರೆ ಈಗ ಕಲೆ ಅವು ಇವು ಇರ್ತಾವ, ತಿಕ್ಕೊಂತ ಕೂಡ್ಬೇಕಾಗ್ತದೆ. ಇವನ್ ಯುಟೆನ್ಸಿಲ್ ಈಗ ನಮ್ಮಲ್ಲೇ ಒಂದು ಡಿಶ್ ಕ್ಲೀನು ಇದೆ, ಬಟ್ ನಾನು ಯೂಸ್ ಮಾಡಿರುವಂತದ್ದು ಇದು ನೋಡ್ಲಿಕತ್ತೀರಿ ನೀವು. ಹ್ಮ್ ನೋಡಿ. ಇದು ಜಸ್ಟ್ ಕಾಣ್ತದೆ. ಪ್ರೆಷರ್ ಹಾಕಿ ತಿಕ್ಕಿಲ್ಲ ಅಥವಾ ಇದು ಮಾಡಿಲ್ಲ. ಈಗ ನಮ್ಮ ಲೇಡೀಸಿಗೆ ಪ್ರಾಬ್ಲಮ್ ಏನಂತಂದ್ರ ತಿಕ್ಕೊಂತ ಕೂಡೋದು ಆಗಲ್ಲ. ಆಮೇಲೆ ಮನೆ ಕೆಲ್ಸದವ್ರಿಗೆ ಹಚ್ಚಿರ್ತಾರೆ, ಹೊರಗೆ ನಾಳೆಗೆ ಹಚ್ಚಿರ್ತಾರೆ ಬಟ್ಟೆ ಅಥವಾ ಯುಟೆನ್ಸಿಲ್ಸ್ ಕ್ಲೀನ್ ಮಾಡ್ಲಿಕ್ಕೆ, ಅವರಿಂದಾನು ಆಗ್ತಾ ಇರಲ್ಲ. ಬಟ್ ಜಸ್ಟ್ ನಾನು ವಿದೌಟ್ ಎನಿ ಹ್ಮ್ ಸೂಪರ್ ಸೂಪರ್. ಸೂಪರ್, ಎಲ್ಲ ಬರ್ತದೆ. ಜಸ್ಟ್ ಒರೆಸಿದ್ರೆ ಇಷ್ಟೆಲ್ಲ ಇದು ಕ್ಲೀನ್ ಆಗ್ಬಿಡ್ತದೆ. ಸೊ ರಿಯಲಿ ನನಗಂತಂದ್ರೆ ನಾನು ಎಲ್ಲಾ ಇದ್ರ ಮೇಲೆ ನಾನು ಟ್ರೈ ಮಾಡಿ ನೋಡಿದೀನಿ. ಸೊ ಮಲ್ಟಿ ಕ್ಲೀನರ್ ಇಸ್ ರಿಯಲಿ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನಾನ್ ಜಸ್ಟ್ ಇಷ್ಟು ತಗೊಂಡಿದ್ದೆ. ಇವನ್ ಸ್ವಲ್ಪ ಇಷ್ಟೆಲ್ಲ ಯುಟೆನ್ಸಿಲ್ಸ್ ಇಷ್ಟೆಲ್ಲ ಥಿಂಗ್ಸ್ ನಾನು ಇದು ಮಾಡಿದ್ರು ಜಸ್ಟ್ ಆಯ್ತು, ಉಳಿದಿದ್ದೆಲ್ಲ ನಾನು ಮತ್ತೆ ವಾಪಸ್ ಹಾಕ್ಬಿಡ್ಲಿಕ್ಕೆ. ಓಕೆ. ಇಕಾನಮಿ ಕೂಡ. ಹೌದು. ನಾನ್ ಡೈರೆಕ್ಟ್ ನೀರು ಇದ್ರಲ್ಲೇ ನಾನು ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ಎದ್ಬಿಟ್ಟು ಅಷ್ಟೇ ನಾನು ಇದು ಮಾಡಿದ್ದು. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಅಂತಾನೆ ನಾನು ಹೇಳಿಕ್ಕೆ ಇಷ್ಟೇನೆ. ಇಂಡಸ್ಟ್ರಿಯಲ್ ಇದಕ್ ಕೂಡ ಅಂತ ಹೇಳ್ತಾರೆ. ನಾನ್ ಜಸ್ಟ್ ಒಂದು ಮಷೀನಿಗ ಮಾಡಿ ತೋರ್ಸೇನೆ ಬರ್ತದಲ್ಲ ಯುಟೆನ್ಸಿಲ್ಸ್ ಇದೆ. ಸೊ ದಿಸ್ ಮಲ್ಟಿ ಕ್ಲೀನರ್ ಇಸ್ ವೆರಿ ವೆರಿ ಯೂಸ್ಫುಲ್ ಟು ಲೇಡೀಸ್, ಸ್ಪೆಷಲಿ ಆರ್ ಹೋಮ್ ಮೇಕರ್ ಹೌಸ್ ವೈಫ್ಸ್ ಯಾರು ಇರ್ತಾರೆ. ಸೊ ಅವ್ರಿಗೆ ಏನಂತಂದ್ರ ಒಂದ್ ನಿಮಿಷಲ್ಲೇ ಎಲ್ಲಾ ಕ್ಲೀನ್ ಮಾಡುವಂತದ್ದು, ಯಾವ್ದು ತಿಕ್ಕಾಟ ಬೇಡ, ಯಾವ್ದು ಫ್ರಸ್ಟ್ರೇಷನ್, ಯಾವ್ದು ಸಿಕ್ಕಾಪಟ್ಟೆ ಏನಾದ್ರು ಟೆನ್ಷನ್ ಅಲ್ಲಿ ಇರ್ತೀವಿ, ಸಿಟ್ಟಲ್ಲಿ ಇರ್ತೀವಿ, ಅದ ತಗೊಂಡು ಮತ್ತ ಅದಕ್ಕೆ ಏನಾದ್ರು ಡ್ಯಾಮೇಜ್ ಮಾಡೋದು ಬೇಡ. ಜಸ್ಟ್ ವೈಪ್ ಮಾಡಿದ್ರೆ ಸಾಕು. ನಮ್ಮ ಯಾವ್ದೇ ಯುಟೆನ್ಸಿಲ್ಸ್ ಆಗ್ಲಿ ಅಥವಾ ಯಾವ್ದೇ ಥಿಂಗ್ಸ್ ಆರ್ಟಿಕಲ್ಸ್ ಆಗ್ಲಿ ಅದೇನಂತಂದ್ರೆ ಆಸ್ ನ್ಯೂ ಆಗ್ಬಿಡ್ತಾವ, ಯಾವ ರೀತಿ ಮೊದಲಿನ ತರ ಇತ್ತು. ಸೊ ಆ ರೀತಿ ತರ ಆಗ್ಬಿಡ್ತಾವ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಬೈ DXL, that is multi cleaner. ಥ್ಯಾಂಕ್ ಯು ಆರ್ತಿ. ಬಾಲ್ಕಿಯಿಂದ ಬನ್ನಿ, ಧಾರವಾಡದಲ್ಲಿ ಎಲ್ಲಾ ಲೇಡೀಸ್ಗೆ ಒಟ್ಟು ಮಾಡಿ ಇದನ್ನ ತೋರಿಸ್ಬಿಟ್ರೆ ನಾವು ಒಂದು 100 ಮಲ್ಟಿ ಕ್ಲೀನರ್ ನ ಕೊಡ್ಬೋದು, ಒಂದೆರಡಲ್ಲ. ಸೊ ಅದೇ ರೀತಿ ಈಗ ನಾನು ಸೆಕೆಂಡ್ ಏನಂತಂದ್ರ ಸೊ ನಮ್ಮ DXN ಕೆಟಲ್ ಈ ಕಂಪನಿ DXN ಕೆಟಲ್ ಕೊಟ್ಟ ನಂತರ ತುಂಬಾ ಜನರಿಗೆ ಇದು ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಇದನ್ನ ಆಗ ತಗೊಂಡಿದ್ದಾರೆ ಅವರ ಆಫರ್ ಅಲ್ಲಿ. ಇದು DXN ಕೆಟಲ್, ಬಟ್ ಇದು ಏನು ಸೇಲ್ ಮಾಡ್ಲಿಕ್ಕಿಲ್ಲ, ಆಗ ಆಫರ್ ಅಲ್ಲಿ ಕೊಟ್ಟಿರೋದಷ್ಟೇ. ಬಟ್ ಅದರಿಂದ ಉಪಯೋಗ ನೋಡಿ ಮೇಡಮ್ ಹೇಗೆ ತೋರಿಸ್ತಾರೆ, ಎಷ್ಟು ಈಸಿಯಾಗಿ ನಾವೆಲ್ಲ ಕೆಲಸವನ್ನ ಮಾಡ್ಕೋಬಹುದು ಅಂತ. ರಿಯಲಿ ಸರ್, ನಮಗೇನಂತಂದ್ರ ನಾವು ಇದ್ರಲ್ಲಿ ಹೋದಾಗ, ಟೂರಲ್ಲಿ ಹೋದಾಗ ನಮಗ್ ಬಹಳಷ್ಟು ಯೂಸ್ಫುಲ್ ಆಗಿತ್ತು. ನಾವ್ 12 ದಿವಸ ಟೂರಿಗೆ ಹೋಗಿದ್ವಿ, ಟ್ರಿಪ್ ಅಲ್ಲಿ ಇದ್ವಿ. ಸೊ ಇದು ಟ್ರೈನ್, ಹೋಟೆಲ್ ಎಲ್ಲೇ ಹೋಗ್ಲಿ, ನಮ್ ಸಣ್ಣ ಮಕ್ಳಿಗಾಗ್ಲಿ ನಮಗಾಗ್ಲಿ
ಸೊ ಇನ್ ಟೈಮ್ ನಮಗ್ ಬೇಕಾದಾಗ ನಾವು ಟೀ ಕಾಫಿ ಬಿಸಿ ನೀರು ಮಾಡ್ಕೊಲಿಕ್ಕೆ ಇದು ಬಹಳಷ್ಟು ಯೂಸ್ಫುಲ್ ಆಯ್ತಿದೆ. ಕ್ಯಾರಿ ಮಾಡ್ಲಿಕ್ಕೂ ವೆರಿ ಈಸಿ. ಸೊ ಬಾಯ್ಲ್ಡ್ ವಾಟರ್ ಇಸ್ ರೆಡಿ. ಸೊ ನೆಕ್ಸ್ಟ್ ನನ್ ಪ್ರಾಡಕ್ಟ್ ಏನಂತಂದ್ರೆ ಡೆಮೋ ಮಾಡ್ಲಿಕ್ಕಿದ್ದೀನಿ. ಸೊ ರಿಯಲಿ ಉಪ್ಮಾ ವೆರಿ ಡಿಲಿಷಿಯಸ್. ನೋಡ್ರಿ ನಾವು ಈಗ ಹೇಳಿದೆ, ನಾನು ಈಗ ಜಸ್ಟ್ ಹೇಳಿದಾಗ ನಾವು ಎಲ್ಲ ಟ್ರಿಪ್ ಮಾಡಿ ಬಂದ್ವಿ, ಬಟ್ ನಾರ್ತ್ ಇಂಡಿಯಾದೊಳಗೆಲ್ಲ ಉಪ್ಮಾ ಸಿಗಲ್ಲ. ನಾವೆಲ್ಲ ಸೌತ್ ಇಂಡಿಯನ್ಸ್, ನಮಗ್ ಉಪ್ಪಿಟ್ಟು ಬೇಕು. ಡೈಲಿ ಉಪ್ಪಿಟ್ಟು ಹಾಕಿದ್ರು ನಮಗ ಏನಂತಂದ್ರೆ ನಾವು ಧಾರಾಳವಾಗಿ ಬೇಜಾರಿಲ್ಲದೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೊ ಅದ್ ಹಾಗಿರುವಾಗ ನಮಗ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ. ಇವನ್ ಸೌತ್ ಕಡೆನೂ ಉಪ್ಪಿಟ್ಟು ಹೆಚ್ಚು ಸಿಗಲ್ಲ. ನಮ್ ಕರ್ನಾಟಕದಲ್ಲೇನೆ ಹೆಚ್ಚು ನಾವು ಅದನ್ನ ಬಳಸ್ತೀವಿ ಅದೇ ಬ್ರೇಕ್ಫಾಸ್ಟ್ ಅಂತ ಹೇಳಿ. ಸೊ ಇದು ಏನಂತಂದ್ರೆ DXN ಇನ್ಸ್ಟೆಂಟ್ ಉಪ್ಮಾ. ಸೊ ವೆರಿ ಏನಂತಂದ್ರೆ ಜಸ್ಟ್ 85 rupees ಅಲ್ಲೇ ನಮ್ದು ಒಂದು ಮಾರ್ನಿಂಗ್ ಫ್ರೆಶ್ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನು ನಾವು ಮಾಡಬಹುದು ವಿತ್ ದಿಸ್ DXN ಇನ್ಸ್ಟೆಂಟ್ ಉಪ್ಮಾ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇದ್ರ ಬಗ್ಗೆ ಜಸ್ಟ್ ಹೌ ಟು ಯೂಸ್ ಡೈರೆಕ್ಷನ್ ಅನ್ನ ತೋರಿಸ್ಕೊಂತ ನಾನು ಇದರಲ್ಲಿ ಇದು ಮಾಡ್ತೀನಿ, ಆಮೇಲೆ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಫಾರ್ ದ DXN ಕಾಣಿಸ್ತಾ ಇದೆ ಅದ್ರಲ್ಲಿ? ಕಾಣಿಸ್ತದೆ. ಓಕೆ. ಸೊ ನನಗೆ ಇದು ತೆಗೆದ್ಬಿಟ್ಟು, ಸೊ pour the DXN instant upma into a cup and add 160 to 180 ml water, very hot water according to consistency. ಸೊ ನಾನು ಏನ್ ಮಾಡ್ಲಿಕತ್ತೀನಿ ಈಗ ಈ ಕಪ್ ಅಲ್ಲೇ ಈ DXN ಮಿಕ್ಸ್ ಅನ್ನ ನಾನು ಆಡ್ ಮಾಡ್ಲಿಕತ್ತೀನಿ. ಅದು ಹಾರ್ಡ್ ಪೇಪರ್ ಕಪ್ ಅದು. ಓಕೆ, ಇದು ಜಸ್ಟ್ ಮಾಡೋ ವಿಧಾನ ಕೂಡ ಇಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ಅವರು. ಸೊ ಇದನ್ನ ಪೋರ್ ಮಾಡ್ಬಿಟ್ಟು ಇದಕ್ಕೆ ಜಸ್ಟ್ ಸೆಕೆಂಡ್ ಮೆಥಡ್ ಹಾಟ್ ವಾಟರ್ ಅನ್ನ ನಾನು ಮಿಕ್ಸ್ ಮಾಡ್ಲಿಕ್ಕಿದ್ದೀನಿ. ವೆರಿ ಹಾಟ್ ವಾಟರ್. ಬಾಯ್ಲಿಂಗ್ ವಾಟರ್ ಹಾಕಿದ್ರು ಪರವಾಗಿಲ್ಲ. ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ, ಜಸ್ಟ್ ಅದರ ಒಂದು ಮಾರ್ಕ್ ಕಾಣಿಸ್ತಾ ಇದೆ, ಆರೋ ಮಾರ್ಕ್. ಅಲ್ಲಿವರೆಗೆ ನೀವು ಹಾಕ್ಬೇಕಂತ ಹೇಳ್ತಾರೆ ಅದರಲ್ಲಿ. ಇದೆಲ್ಲ arrow mark. ಕಾಣಿಸ್ತಾ ಇದೆ ಹಾಕಿ. Yes. ಇದು ಜಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನ ನಾನು ಮತ್ತೆ ಮುಚ್ಚಿಟ್ಬಿಡ್ತೀನಿ ಫಾರ್ 5 to 10 minutes. ಓಕೆ, ಸೊ ಈಗ ನಮ್ಮ ಉಪ್ಮಾ ರೆಡಿ ಆಗ್ಲಿಕ್ಕೆ ನಾನು ಜಸ್ಟ್ ಇದ್ರೊಳಗಿನ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ವೆರಿ ಹೆಲ್ದಿಯೆಸ್ಟ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಸೋಜಿ, ಆನಿಯನ್ಸ್, ಘೀ, ನೋಡ್ರಿ ಎಣ್ಣೆ ಯೂಸ್ ಮಾಡಿಲ್ಲ, ಉಪ್ಪನ್ನೇ ಯೂಸ್ ಮಾಡಿದ್ರು. ಆಮೇಲೆ ಪೀನಟ್ಸ್, ಬೆಂಗಲ್ ಗ್ರಾಮ್, ಕ್ಯಾಶ್ಯೂ ನಟ್ಸ್, ಆಮೇಲೆ ಕರಿ ಲೀವ್ಸ್, ಮಿಂಟ್ ಲೀವ್ಸ್, ಕ್ಯೂಮಿನ್ ಸೀಡ್ಸ್, ಮಸ್ಟರ್ಡ್ ಸೀಡ್ಸ್ ಅಂಡ್ ವಾಟರ್. ಸೊ ಇದರಲ್ಲಿ ಆರೋ ವಾಟರ್ ನೀರ್ ಪ್ರಮಾಣ ಸ್ವಲ್ಪ ಯೂಸ್ ಮಾಡಿದಿಲ್ಲ. ಸೊ ಇದು ಈ ಒಂದು ಎಲ್ಲ ಕಂಟೆಂಟ್ ನೋಡ್ರಿ ನಮ್ಗೆ ಯಾವ್ದು ಬೇಕು ನಮ್ಮ ರುಚಿಗೆ ತಕ್ಕಷ್ಟು. ಸೊ ಎಲ್ಲಾ ಇಂಗ್ರೀಡಿಯೆಂಟ್ ಅಂತೂ ಇದ್ರಲ್ಲೇ ಇದೆ. ಸೊ ಅದೇ ರೀತಿ ಏನಂತಂದ್ರ ಜಸ್ಟ್ 185 rupees, ನಾಟ್ ಮೋರ್ ದೆನ್. ನಮಗಂತೂ ನಮ್ ಫಾದರ್ ಏಜ್, ಅವ್ರಿಗಂತೂ ಎಲ್ಲಾದ್ರೂ ಹೋಟೆಲ್ ಉಪ್ಪಿಟ್ಟು ಎಲ್ಲಾದ್ರೂ ಸಿಗ್ತದ, ಉಪ್ಮಾ ಎಲ್ಲಾದ್ರೂ ಸಿಗ್ತದ, ಆ ಹೋಟೆಲ್ ನೋಡ್ರಿ ಅಂತ ಅನ್ಲಿಕತ್ತಿದ್ರು. ಸೊ ನಾನು ಆಕ್ಚುಲಿ ಮೇಡಮ್ ಅವರಿಗೆ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲೇ ಹೇಳಿದ್ದೆ, ಮೇಡಮ್ ನಾನಿದು ಟ್ರೈ ಮಾಡಿ ನೋಡಿದ್ದೀನಿ, ನನಗ 20 ಬೇಕು, 20 ಉಪ್ಮಾ ಕಪ್ಸ್ ಬೇಕು ನನಗಂತ ಹೇಳಿ ನಾವು ಟ್ರೈ ಮಾಡಿದ್ವಿ. ಬಟ್ ಯಾವ್ದು ಸ್ಟಾಕ್ ಅಲ್ಲಿ ನಮಗ್ ಸಿಗ್ಲಿಲ್ಲ. ಸೊ ಮೇಡಮ್ ಅವರು 4 ಇದ್ದು, ಸೊ ಅವ್ರು ನನಗ 4 ಉಪ್ಮಾ ಇನ್ಸ್ಟೆಂಟ್ ಕಪ್ಸ್ ನನಗ ಅವೈಲ್ ಮಾಡಿದ್ರು. ಸೊ ಇದನ್ನ ನಾನು ಇಟ್ಕೊಂಡು ಹೋಗಿ ಎಲ್ಲೇ ಬೇಕಾದ್ರೂ ಜಸ್ಟ್ ಬಿಸಿ ನೀರು, ಯಾಕಂದ್ರೆ ನಾವ್ ಎಲ್ಲೇ ಹೋದ್ರು ಎಲ್ಲ ಬೇರೆ ಏರಿಯಾ ಕಡೆದು ನಮಗ ಫುಡ್ ಅಡ್ಜಸ್ಟ್ ಆಗ್ತಾ ಇರಲ್ಲ. ಸೊ ಆಗಿರುವಾಗ ಜಸ್ಟ್ ನೀವು ಬಿಸಿ ನೀರ್ ಅಷ್ಟೇ ನೀವು ಅವೈಲ್ ಮಾಡ್ಕೊಂಡು ನೀವು ಬೇಕಾದಾಗ ಬೇಕಾದ ಸಮಯದಲ್ಲಿ ಬೇಕಾದ ಸ್ಥಳದಲ್ಲಿ ನೀವು ಏನಂತಂದ್ರೆ ಇದನ್ನ ನೀವು ಅವೈಲ್ ಮಾಡ್ಕೋಬಹುದು, ಅಥವಾ ನಿಮ್ಮ ಬ್ರೇಕ್ಫಾಸ್ಟ್ ಅನ್ನ ನೀವೇ ರೆಡಿ ಮಾಡ್ಕೋಬಹುದು. ದಟ್ ಈಸ್ ಆಲ್ಸೋ ವಿದಿನ್ 5 to 10 minutes.
ಆಮೇಲೆ ಇಲ್ಲಿ ನೋಡ್ಲಿಕ್ಕೂ ಕೂಡ ವೆರಿ ಬ್ಯೂಟಿಫುಲ್ ಬಾಕ್ಸ್ ಇದೆ. ಸೊ ವೆರಿ ಹೈಜೀನ್. ಆಮೇಲೆ ಏನಂತಂದ್ರೆ ನೋಡ್ರಿ ಮತ್ತೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಷ್ಟೇ. ಸೊ DXN ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದು ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ ಚೆನ್ನೈಯಲ್ಲೇ, ಚೆನ್ನೈ ತಮಿಳ್ನಾಡು. ಸೊ ಅಲ್ಲೇ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಸೊ ರಿಯಲಿ ಏನಂತಂದ್ರ ನಮಗೊಂದು ಹೆಮ್ಮೆ ವಿಷಯನೇ ಏನಂತಂದ್ರೆ ಇದು ನಮ್ ಕಡೆನೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಲ್ಲ ಅನ್ನುವಂತ ಒಂದು. ಸೊ ಆಮೇಲೆ ಏನಂತಂದ್ರೆ ಸ್ಟೋರ್ ಕೂಡ ಏನಂತಂದ್ರೆ ಸ್ಟೋರ್ ಇನ್ ಎ ಕೂಲ್ ಡ್ರೈ ಪ್ಲೇಸ್ away from direct sunlight, best before 12 months from the month of manufacturing, to be sold only by DXN distributors. So really ಆಮೇಲೆ FSSI ಇಂದನೂ ಇದು ಪ್ರಮಾಣೀಕೃತ ಆಗಿರುವಂತದ್ದು. ಸೊ ನೋಡಿದ್ರೆ ಬಾಯಿಗೆ ಏನಂತ ನೀರು ಬರುವಂತ ಒಂದು ಪಿಕ್ಚರ್ ಕೂಡ ಹಾಕಿದ್ದಾರೆ. ಸೊ ಅಫ್ಕೋರ್ಸ್ ನೋಡಿದ್ರಷ್ಟೇ ಅಲ್ಲ, ಆಮೇಲೆ ನೋಡ್ರಿ ಮತ್ತೊಂದು ನೋಡೋದ್ ಮಾತ್ರ ಅಲ್ಲ ಮೇಡಮ್, ಈಗ ಒಬ್ರು ಇಲ್ಲಿ ಹಾಕಿದ್ದಾರೆ ರುಚಿ ಬಾರಿ ಒಳ್ಳೇದು ಉಂಟಂತ ಹೇಳಿ. ಎಸ್, ಆಮೇಲೆ ಹೈಜೀನ್ ಆಗಿರುವಂತ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇದು ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇರ್ತದೆ. ಇದ್ರಲ್ಲೇ ಇದೆ. ವಾ, ಉಪ್ಮಾ ರೆಡಿ. ಎಸ್ ಅಂತ ಅನಿಸ್ಲಿಕ್ಕೆ ತಿಂದಿಡ್ಬೇಕಂತ ಹೇಳಿ ಎಲ್ಲರಿಗೂ ಒಂದೊಂದು ಸ್ಪೂನ್ ಕೊಟ್ಬಿಡಿ ಮೇಡಮ್, ಒಂದು 65 ಜನ ಇರ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೆರಿ ವೆರಿ ನೈಸ್, ವೆರಿ ನೈಸ್. ಹಾಗೆ ಇಟ್ಕೊಳ್ಳಿ 1 ಮಿನಿಟ್. ಓಕೆ, 1 ಮಿನಿಟ್. ಯಾರಿಗೆಲ್ಲ ಬೇಕೋ ಸ್ಕ್ರೀನ್ ಶಾಟ್ ತಗೊಳ್ಳಿ ಉಪ್ಮಾದ್ದು, ಮತ್ತೆ ಎಣಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಕಳ್ಸ್ಕೊಡ್ತೀನಿ ಇವಾಗಲೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಉಪ್ಪು ಒಂದ್ ವೇಳೆ ಇಲ್ಲ ಅಂತಂದ್ರೂ ನೀವು ಸ್ವಲ್ಪ ಆಡ್ ಮಾಡ್ಕೋಬಹುದು. ಕರೆಕ್ಟ್. ಅದೊಂದು ಹೇಳಲಿಕ್ಕೆ ನಾನು ಆಗ ಹೇಳಬೇಕಂತ ಇದ್ದೆ. ಕೆಲವರಿಗೆ ಯಾಕಂದ್ರೆ ಉಪ್ಪು ಸ್ವಲ್ಪ, ಯಾಕಂದ್ರೆ ಕೆಲವೊಂದು ಏರಿಯಾದಲ್ಲಿ ಉಪ್ಪು ಜಾಸ್ತಿ ತಗೊಳ್ತಾರೆ, ಕಮ್ಮಿ ತಗೊಳ್ತಾರೆ. ನೀವು ಬೇಕಿದ್ರೆ ಉಪ್ಪು ಒಂದು ಸ್ವಲ್ಪ ಆಡ್ ಮಾಡ್ಕೋಬಹುದು. ದಟ್ಟು ಇನ್ ಪಿಂಕ್ ಸಾಲ್ಟ್ ಆಡ್ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತದೆ. ಎಸ್, ನಮ್ಮ ಪಿಂಕ್ ಸಾಲ್ಟ್ ಆಮೇಲೆ ರ್ಯಾಡಿಶ್ ಸಾಲ್ಟ್ ಅದು ಕೂಡ ನಾವು ಹಾಕಬಹುದು. ಸೊ ರಿಯಲಿ ಟೇಸ್ಟಿ ಅಂಡ್ ಹೆಲ್ದಿ ಉಪ್ಮಾ. ನನಗಂತೂ ಈಗ ಅನಿಸ್ತಾ ಇದೆ, ಯಾಕೆ ನನಗೆ 20 ಕಪ್ಸ್ ಸಿಗ್ಲಿಲ್ಲ. ನಾವು ಟ್ರಾವೆಲಿಂಗ್ ಹೋದಾಗ ಎಲ್ಲಾದ್ರೂ ಬೇಕಾದ್ರೆ ನಾವು ಬಿಸಿ ಬಿಸಿ ಆಗಿರುವಂತ ಹೆಲ್ದಿ ಇನ್ಸ್ಟಂಟ್ ಉಪ್ಮಾ ನಾವು ಕಂಪನಿಯವ್ರ ಹತ್ರನೇ ಸ್ಟಾಕ್ ಇರ್ಲಿಲ್ಲ, ಆತರ ಆಯ್ತು ಒಂದ್ಸರಿ ಬಂದು ಇಂಟ್ರೊಡಕ್ಷನ್ ಮಾಡಿದ್ಮೇಲೆ. ಸೊ ಥ್ಯಾಂಕ್ ಯು ಆರ್ತಿ. ಮತ್ತೆ ಯಾವ್ದಾದ್ರು ತೋರಿಸ್ತೀರಾ? ಇನ್ನೊಬ್ಬ ಕಾಂಟೆಸ್ಟೆಂಟ್ ವೈಟಿಂಗ್ ಅಲ್ಲಿ ಇದ್ದಾರೆ. ಟೈಮ್ ಇದ್ರೆ ತೋರಿಸ್ತೀನಿ ಮೇಡಮ್. ಐ ಕ್ಯಾನ್ ರೆಡಿ ವಿತ್ ಲೆಮನ್ಜಿ. ಓಕೆ, ಲೆಮನ್ಜಿ ಕೂಡಲೇ ಮಾಡ್ಬೇಡಿ ಮೇಡಮ್, ಫಟ್ ಮಾಡ್ಬೇಡಿ. ಫಾಸ್ಟ್ ಮಾಡ್ಬೇಡಿ. ಈಗ ಹಾಟ್ ಸೀಸನ್ ಇದೆ, ಮತ್ತೆ ಬಾಡಿಯಲ್ಲಿ ತುಂಬಾ ಹೀಟ್ ಎಲ್ಲ ಇರ್ತದೆ ವೆದರ್ ಇಂದಾಗಿ. ಅದಕ್ಕೋಸ್ಕರ ಲೆಮನ್ಜಿ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಹೀಟ್ ಬ್ಯಾಲೆನ್ಸಿಂಗ್. ಯಾಕಂದ್ರೆ ಅದರಲ್ಲಿ ಟೀ ಇರ್ತದೆ, ಆಮೇಲೆ ಲೆಮನ್ ಇರ್ತದೆ. ಅಫ್ಕೋರ್ಸ್ ಟೀ, ಲೆಮನ್, ಆಮೇಲೆ ನಮ್ಮ ಮೇನ್ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್. ಸೊ ಗ್ಯಾನೋಡರ್ಮಾ ಇದು ಏನಂತಂದ್ರ ನಮಗ ಟೋಟಲ್ 100% ವಿದೌಟ್ ಎನಿ ಹಾರ್ಮ್ಫುಲ್ ಇದರಿಂದ ನಾವು ಇದು ಕುಡಿಬಹುದು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸೊ ಜಸ್ಟ್ ಪೋರ್ ದ ವಾಟರ್. ನಾನಂತೂ ಎಲ್ಲೇ ಹೋಗ್ಲಿ ಸಣ್ಣ ಮಕ್ಕಳ ಟ್ರಿಪ್ ಅಲ್ಲೇ ಜಸ್ಟ್ ಪೋರ್ ದ ವಾಟರ್. ಇವನ್ ಏನಂತಂದ್ರ ಈಗ ಸಮ್ಮರ್ ಸೀಸನ್, ಸೊ ಅದ್ರಲ್ಲೇ ನೀವು ಇದು ಅಂತದಿಂತದ್ ಬೆವರೇಜ್ ನೀವು ಹಾಕಿದು ಮಾಡಿರೋಕ್ಕಿಂತನೂ ಜಸ್ಟ್ ಈಗ ಬೇರೆ ಎಂತದ ಏನಂದ್ರ ನಾವು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಎಲ್ಲಾ ಏನ್ ಮಾಡಿರ್ತೀವಿ ಅಂದ್ರೆ ಬೆವರೇಜಸ್ ಅದೆಲ್ಲ ಕೊಟ್ಟಿರ್ತೀವಿ. ಸೊ ಅದರ ಬದಲಾಗಿ ನೀವು ಜಸ್ಟ್ ಏನಂತಂದ್ರ ಒಂದು ಇದ್ರಲ್ಲಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕಾಗ್ತದೆ. ಸೊ ವೆರಿ ಡಿಲಿಷಿಯಸ್ ಅಂಡ್ ಹೆಲ್ದಿ ಡ್ರಿಂಕ್ ಅನ್ನ ನೀವು ಯಾರಾದ್ರೂ ನಿಮ್ ಮನೆಗೆ ಬಂದಾಗ ಅದನ್ನ ನೀವು ಪ್ರೊವೈಡ್ ಮಾಡಬಹುದು. ಈಗ ನೋಡ್ರಿ, ನಿಂಬೆ ಹಣ್ಣು 10 ರೂಪಾಯಿಗೆ ಒಂದು. ಸೊ ಒಂದ್ ವೇಳೆ ನಾವು ಎಕಾನಮಿಕ್ ಆಗಿ ನಾವು ವಿಚಾರ ಮಾಡಿದ್ರು ಕೂಡ 10 ರೂಪಾಯಿಗೆ ಒಂದು. ಜಸ್ಟ್
ಇದೊಂದು ಲೆಮನ್ಸಿ ಒಂದು 30 rupees ಸ್ಯಾಶೆ ಅಲ್ಲಿ ನೀವು 1 ಲೀಟರ್ ಜ್ಯೂಸ್ ಅನ್ನ ನೀವು ರೆಡಿ ಮಾಡಬಹುದು. ಸೊ ನಾನು ಮಾಡಿ ಎಲ್ಲರಿಗೂ ಕುಡಿಸಿದ್ದೀನಿ. ಸ್ಟಾಲ್ ಹಾಕಿದಾಗ ಕೂಡ ನಾನು ಇದನ್ನು ಮಾಡಿ ಕುಡಿಸಿ ಎಷ್ಟೋ ಸ್ಯಾಶೆಗಳನ್ನ ಆಮೇಲೆ ಪೌಚ್ ಗಳನ್ನೂ ಕೂಡ ನಾನು ಇದು ಜನರಿಗೆ ಕೊಟ್ಟಿದ್ದೀನಿ. ಟೇಸ್ಟ್ ಕೂಡ ವೆರಿ ಗುಡ್, ವೆರಿ ಡಿಲಿಶಿಯಸ್. ನಮ್ ಸಣ್ಣ ಹುಡುಗರಂತೂ ಇದಕ್ಕೆ ಜೀವನದಿಂದನೂ ಇಷ್ಟಪಟ್ಟು ಕುಡಿತಾರೆ. ಸೊ ಮೇಡಮ್, ದೊಡ್ಡಮ್ಮ ನೀವು ಲೆಮನ್ಸ್ ಇಟ್ಕೊಂಡಿದ್ರಿಲ್ಲ ಅಂತ ಕೇಳ್ತಿದ್ರು. ಸೊ ಹಾಗಿರುವಾಗ ನಾವೊಂದು ದೊಡ್ಡ ಪೌಚ್ ಅನ್ನ ನಾನು ಟೂರ್ ಅಲ್ಲೇ ಇಟ್ಕೊಂಡಿದ್ದೆ. ಎಲ್ಲಿ ಹೋದ್ರುನು ಬಿಸಿಲು ಅದು ಇದು ಸ್ವಲ್ಪ ಡಿಹೈಡ್ರೇಟ್ ಅನಿಸ್ತು ಅಂತಂದ್ರ ಸಣ್ಣ ಮಕ್ಳಿಗಾಗ್ಲಿ ಏಜ್ ಪರ್ಸನಿಗಾಗ್ಲಿ ಅಥವಾ ದೊಡ್ಡವ್ರಿಗೂ ಆಗ್ಲಿ ಸ್ವಲ್ಪ ಯಾವಾಗ ನಮಗ್ ಬಾಯಾರಿಕೆ ಆಯ್ತು ಅಥವಾ ಥರ್ಸ್ಟ್ ಅನಿಸ್ತು, ಸೊ ಅವಾಗ ನಾವು ಜಸ್ಟ್ ಇದನ್ನ ಪೋರ್ ಮಾಡೋದು ವಾಟರ್ ಬಾಟಲ್ ಅಲ್ಲಿ ಕುಡಿಯುವುದು, ಜಸ್ಟ್ ವೆರಿ ಇನ್ಸ್ಟಂಟ್. ಸೊ ಆಮೇಲೆ ನಮ್ ಬಾಡಿಗೆ ಇಷ್ಟು ರಿಲ್ಯಾಕ್ಸ್ ಅನಿಸ್ತದ ಒಂದ್ 5 ನಿಮಿಷ ನಂತರ. ಆ ಬಾಯಾರಿಕೆ ದಾಹ ಅದೆಲ್ಲ ಏನಂತಂದ್ರೆ ಕೂಲ್ ಡೌನ್. ಆಮೇಲೆ ವೆರಿ ಹೆಲ್ದಿಯೆಸ್ಟ್. ಮೇಡಮ್ ಹೇಳ್ತಾ ಇರ್ತಾರೆ, ಇದು ಜಸ್ಟ್ ಡೈಲಿ 1 ಸೆಷನ್ ತಗೊಂಡ್ರೆ ಏನಂತಂದ್ರ ಸ್ಕ್ಯಾನ್ ಏನಿದು ಮಾಡ್ತಾರಲ್ಲ, ಒಂದು ಬ್ಯಾಗ್ ಆಫ್ ಲೆಮನ್ಸಿನ ಖಾಲಿ ಮಾಡಿದ್ರೆ ಲೀಡರ್. ಹೌದು, ಅಲ್ಲ ಒಂದು ಕಿಮೋ ಮಾಡಿದಷ್ಟು ಕಿಮೋ ಮಾಡಿದಷ್ಟು ಎಫೆಕ್ಟ್ ಇರ್ತದೆ ಅದರಲ್ಲಿ. ಅಂದ್ರೆ ಆ ರೀತಿ ಡಿಟಾಕ್ಸ್ ಮಾಡ್ತದೆ ಅದೆಲ್ಲ ಅಂತ. ಒಂದ್ ಕಿಮೋ ಮಾಡಿದಷ್ಟು ಪ್ರಭಾವ ಇದು ಕಡಿಮೆ ಮಾಡ್ತದೆ, ಅದ್ರದ್ದು ಕ್ಯಾನ್ಸರ್ ಪ್ರಭಾವನು ಕಡಿಮೆ ಮಾಡ್ತದೆ. ಬಿಕಾಸ್ ಆಫ್ ಅವರ್ ಲೆಮನ್ ಅಂಡ್ ಗ್ಯಾನೋಡರ್ಮಾ ಎಕ್ಸ್ಟ್ರಾ. ನೋಡ್ರಿ ಎಷ್ಟು ಒಳ್ಳೆ ಪ್ರಾಡಕ್ಟ್ ನಮ್ಮಲ್ಲಿದೆ. ನಾವು ಡೈಲಿ ಏನಂತಂದ್ರೆ ಜಸ್ಟ್ ಜ್ಯೂಸ್ ಕುಡಿತಾ ಪೇಸ್ಟ್ ಮಾಡ್ತಾ ಟೀ ಕುಡಿತಾ ಕಾಫಿ ಕುಡಿತಾ ದೊಡ್ಡ ದೊಡ್ಡ ರೋಗಗಳು ಏನಂತಂದ್ರ ಡಿಸೀಸ್ ಅನ್ನ ನಾವು ದೂರ ಇಡಬಹುದು ಅನ್ನುವಂತಹ ಒಂದು ನಮ್ಮ ಲಿಮ್ಸ್ ಯೋಜನೆ ಅವ್ರ ವಿಷನ್ಗೆ ನಾವು ಕೂಡ ಸ್ಟಿಕ್ ಆಗಿ ಇದು ನಡೀತಾ ಇದ್ರೆ ರಿಯಲಿ ಒಂದ್ ದಿವ್ಸ ಎಲ್ಲ ಏನಂತಂದ್ರ ಒಂದು ಆರೋಗ್ಯ ಭಾರತ ಅಂತಾನೆ ನಾವು ಮಾಡಬಹುದು ಅಂತ ನಾನು ಅನ್ಕೋತೀನಿ. Okay, thank you very much. Thank you very much, madam. Thank you. Thank you, Aarti. Thank you very much. Thank you very much. ರಾಜೇಶ್ವರಿ ಕುರ್ತಕೋಟಿ. ಓಕೆ, ರಾಜೇಶ್ವರಿ ಅವರೇ ಎಡಿಫೈ ಮಾಡಿಬಿಡಿ ಮೇಡಮ್. ಓಕೆ, ರಾಜೇಶ್ವರಿ ಕುರ್ತಕೋಟಿ ನಮ್ಮ ಇನ್ನೊಬ್ಬ ಪಾರ್ಟಿಸಿಪೆಂಟ್ ಇವತ್ತಿದ್ದಾರೆ. ಅವರು ಸ್ಟಾರ್ ಡೈಮಂಡ್. ಅವರು ಕೂಡ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಡೆಮೋ ಮಾಡೋದು, ಜನರಿಗೆ ಹೇಳೋದು, ಎಲ್ಲೇ ಹೋದ್ರು ಕೂಡ ನಮ್ಮ ಪ್ರಾಡಕ್ಟ್ ನ ಖುದ್ದು ಅವರು ಕೂಡ 100% ನಮ್ಮ ಪ್ರಾಡಕ್ಟ್ ನ ಯೂಸರ್. ಅವರು ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಎಲ್ಲೇ ಹೋದ್ರು ಕೂಡ ಈ ಒಂದು ನಮ್ಮ ಪ್ರಾಡಕ್ಟ್ ಗಳನ್ನ ಇಟ್ಕೊಂಡು ಅದ್ರ ಬಗ್ಗೆ ಹೇಳೋದನ್ನ ಮಾಡ್ತಾ ಇದ್ದಾರೆ. ರಾಜೇಶ್ವರಿ ಅವರಿಗೆ ನಾನು ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತೇನೆ. ರಾಜೇಶ್ವರಿ ಅವರೇ, ಗುಡ್ ಮಾರ್ನಿಂಗ್, ವೆಲ್ಕಮ್. ತುಂಬಾ ದಿನದ ನಂತರ ನೀವು ಬರ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಅಲ್ಲಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್, ಆಲ್ ಡಿಎಕ್ಸ್ಎನ್ ಫ್ಯಾಮಿಲಿ. ಗುಡ್ ಮಾರ್ನಿಂಗ್. ಇಷ್ಟೊತ್ತನ ರೀ ಆರ್ತಿ ಅವರು ಚೆನ್ನಾಗಿ ಡೆಮೋ ತೋರಿಸಿದ್ರು ಸರ್. ಮನಿ ಒಳಗ ಸಾಕಷ್ಟು ಜನರು ಕ್ಲೀನ್ನೆಸ್ ಕಡಿಮೆ ಇರ್ತದ ಸರ್, ಯಾರು ಏನು ಕ್ಲೀನ ಮಾಡಂಗಿಲ್ಲ. ಆದ್ರೆ ಎಲ್ಲಾರ ಮನಿ ಒಳಗುನು ಸಾಕಷ್ಟು ಮೂಮೆಂಟ್ ಇಟ್ಕೊಂಡಿರ್ತಾರ, ಸಾಕಷ್ಟು ಕಪ್ಪುಗಳನ್ನ ಇಟ್ಕೊಂಡಿರ್ತಾರ, ಎಲ್ಲಾ ಧೂಳ ಕುಂತಿರ್ತಾವ್ರಿ ಅವು. ಅದಕ್ಕೆ ಇವತ್ತು ಆರ್ತಿದೊಂದು ಡೆಮೋ ಎಲ್ಲರಿಗಿನು ಒಂದು ಒಳ್ಳೆ ಡೆಮೋ ಅಂತ ಹೇಳ್ಬೋದು ಸರ್. ಮನೆಯಲ್ಲಿ ನಾವೆಲ್ಲಾನು ನಮ್ದೇನ್ ಶೋಕೇಶ್ ಇರ್ತೈತಿ ಅದ್ರೊಳಗೆ ಕ್ಲೀನ್ ಮಾಡ್ಕೊಳ್ಳಿಕ್ 100% ನಮ್ದು ಅಂತ ಹೇಳ್ಬೋದು ಸರ್. ಮಲ್ಟಿ ಕ್ಲೀನರ್. ಈಗ ಟೈಮ್ ಸ್ವಲ್ಪ ಇದೆ ಸರ್. ನನಗೆ ಯಾವ ಪ್ರಾಡಕ್ಟ್ ಒಳ್ಳೆ ರೀತಿ ಅನ್ಸಿದೆ ಅನ್ನೋದು ಅದು ಒಂದ್ ಒಂದೆರಡು ಪ್ರಾಡಕ್ಟ್ ಹೇಳ್ತೀನಿ ಸರ್. ನನಗ್ ಸರ್ ಮುಖದ ಮೇಲೆ ಬಂಗ್ ಬಾಳ ಇತ್ರಿ. ನನಗ ಡಿಎಕ್ಸ್ಎನ್ ಪ್ರಾಡಕ್ಟ್ ಜಾಯಿನ್ ಆದಾಗ ಫುಲ್ ನನಗೆಲ್ಲ ಈ ಕಡೆ ಮೂಗಿನ ಮೇಲೆ ಫುಲ್ ಹಣಿ ಮೇಲ್ರಿ ಈ ಅಮೀಬಾದ್ ತರ ಈಗ ಹುಬ್ಬಿಲಿದ್ದ ಹಿಡಿದು ಇಲ್ಲಿ ತನನು ನನಗ ಬಂಗ್ ಇತ್ರಿ. ಈಗ ಸಾಕಷ್ಟು ಜನರಿಗೆ ನಮ್ದು ಪ್ರಾಡಕ್ಟ್ ಒಳಗೆ ಏನ್ರಿ ವ್ಯತ್ಯಾಸ ಆಗಿ ಸಾಕಷ್ಟು ಮಂದಿಗೆ ಇವತ್ತ ಮಕ್ಕದ ಮೇಲೆ ಬಂಗ್ರಿ, ಗುಳ್ಳಿ, ಆಮೇಲೆ ಈಗ ಬಿಳೆ ಮತ್ತೇನ್ ಚರ್ಮ ವೈಟ್ ಪ್ಯಾಚಸ್ ಆಗೋದು ಇಂಥವೆಲ್ಲ ಜಾಸ್ತಿ ಜನರಿ ಆಗ್ಲಿಕ್ಕತ್ತೇವ್ರಿ. ಅದಕ್ ನಾನ್ ಏನ್ ಮಾಡಿದ್ದೆ, ನಾ ಜಾಯಿನ್ ಆದಾಗಿಂದನ ನಾ ಸೋಪಿನ್ಲಿದ್ದ ಆಮೇಲೆ ಟೀಲಿಂದ ಬಂದಿದ್ರಿ ನಾನು ಈ DXN ಬರ್ಬೇಕಂದ್ರ. ಇದು ಒಂದ್ ಸೋಪ್ ನೋಡ್ರಿ, ನಮ್ದು ಗ್ಯಾನೋಜಿ ಸೋಪ್ ಅಂತ ಹೇಳಿದ್ದು ನಂಬರ್ 1 ಸೋಪ್ ಅನ್ಬೋದ್ರಿ. ಇದಕ್ಕ ಇದು ಅಂತ ಸೋಪ್ ಅದ ರೀ. ಈ ಸೋಪ್ ಏನದ ಅಲ್ಲ, ಡೈಲಿ ಯೂಸ್ ಮಾಡಿದ್ನಿರಿ ನಾನು. ಡೈಲಿ ಅಂದ್ರೆ ಏನಪ್ಪಾ ಅಂದ್ರ 3 ಹೊತ್ತು ಇದನ್ನ ಹಚ್ಚೋದು, ಒಂದ್ 5 ನಿಮಿಷ ಬಿಡೋದ್ರಿ ಮುಖಕ್ಕೆಲ್ಲ ಹಚ್ಚಿ, ಆಮೇಲೆ ನಾವ್ ತೊಳೆಯೋದ್ರಿ. ಈ ರೀತಿ ಮಾಡಿ ನಾ ಏನ್ ಮಾಡಿದೆ,
ಬಂದ್ ನಂದೆಲ್ಲ ಫುಲ್ ಕಡಿಮೆ ಐತ್ರಿ. ಜನ್ರ ಅವಾಗ ಕೇಳಿಕ್ ಹತ್ತಿದ್ರು, ಮೇಡಮ್ ನೀವ್ ಏನ್ ಹಚ್ಚಿರಿ ಅಂತಂದ್ ನಾನು ಡಿಎಕ್ಷನ್ ಸೋಪ್ ಹಚ್ಚೇನ್ರಿ ಅಂತ ಹೇಳಿದ್ರಿ. ಈ ಡಿಎಕ್ಷನ್ ಸೋಪಿನೊಳಗ್ರಿ ನಮ್ದು ಯಾವ್ದೋ ಒಂದು ಕೆಮಿಕಲ್ಸ್ ಇಲ್ರಿ. ಇದು ನಮ್ದು ಸ್ಕಿನ್ pH ಏನದಲ್ಲ ಬ್ಯಾಲೆನ್ಸ್ ಮಾಡ್ತೈತೆ ಅಂತ ಹೇಳ್ಬೋದ್ರಿ. ಇದು ನಮ್ದು ತಾಳೆ ಮರದ ಎಣ್ಣೆಲಿಂದ ಆದಂತದ್ದು ಮತ್ ಗ್ಯಾನೋಡರ್ಮಾ ಅಂತ ಹೇಳ್ಬೋದ್ರಿ. ಇದು ನಾವು ಎಲ್ಲ ಈಗ ಬೇರೆ ಸೋಪ್ ಎಲ್ಲ ಯೂಸ್ ಮಾಡ್ತೇವ್ರಿ. ಲೀರಿಲ್ ಸೋಪು, ಲೈಫಾಯ್ ಇರ್ಬೋದು, ಸಾಕಷ್ಟು ಹಮಾಮ್ ಇರ್ಬೋದು, ಸಾಕಷ್ಟು ಸೋಪ್ಗಳನ್ನ ಯೂಸ್ ಮಾಡ್ತೇವ್ರಿ. ಆದ್ರೆ ನಮ್ ಡಿಎಕ್ಷನ್ ಸೋಪ್ ನಾವ್ ಏನ್ ಯೂಸ್ ಮಾಡಿದಾಗ ಏನಾಗ್ತೈತಿ ಅಂದ್ರ ನಮ್ ಸ್ಕಿನ್ ಏನ್ ಆಗ್ತೈತಿ ಅಲ್ರಿ, ಅದು ಹಾರ್ಡ್ ಆಗಂಗಿಲ್ರಿ, ಸ್ಮೂತ್ ಆಗ್ತತಿ. ಈಗ ನಾವು ನೋಡ್ರಿ ಚಳಿಗಾಲದಾಗ ಯೂಸ್ ಮಾಡ್ತೇವಿ, ಬೇಸಿಗೆ ಕಾಲದಾಗ ಯೂಸ್ ಮಾಡ್ತೀವಿ, ಯಾವ ಮೂಮೆಂಟ್ ನೊಳಗೂ ಯೂಸ್ ಮಾಡ್ರಿ ನೀವು. ಅದ್ರೊಳಗೆ ಏನ್ ಇರ್ತೈತಿ ಅಂದ್ರೆ ಬೇರೆ ಸೋಪ್ನೊಳಗ ಸಾಕಷ್ಟು ಕೆಮಿಕಲ್ಸ್ ಇರ್ತೈತ್ರಿ. ಇದು ಏನದಲ್ಲ ನಮ್ ಸೋಪ್ ನಂಬರ್ 1 ಅನ್ಬೋದ್ರಿ. ಇದು ನಾವ್ ಇವತ್ ನೋಡ್ರಿ ಸಾಕಷ್ಟು ಮಂದಿ ಜನರಿಗೆ ನಾವ್ ಹೇಳ್ತೇವ್ರಿ ಸೋಪ್ ತಗೊಳ್ರಿ ಅಂತ. ಮೇಡಮ್ ಎಷ್ಟು ಕಾಸ್ಟ್ಲಿ ಅದರಿ ಇದು ಸೋಪ್ ಅಂತ ಕೇಳ್ತಾರೆ. ಈ ಕಾಸ್ಟ್ಲಿ ಅನ್ನೋದಕ್ಕೆ ಏನ್ ಒಂದ್ ಪದ ಅದ ಅಲ್ರಿ, ಜನರ ಬಾಯಲ್ಲಿ ಅದ ತುಂಬಿಟ್ಟತ್ರಿ. ಕಾಸ್ಟ್ಲಿ ಪ್ರಾಡಕ್ಟ್ ಏನ್ ಇರ್ತಾವಲ್ಲ 100% ವರ್ಕೌಟ್ ಇರ್ತಾವ್ರಿ, ಬ್ರ್ಯಾಂಡ್ ಇರ್ತಾವ ಅಂತ ಹೇಳ್ಬೇಕ್ರಿ ನಾವ್. ಈಗ ಬೇರೆ ಸೋಪ್ ಸಿಗ್ತಾವ್ರಿ, ಒಂದ್ ₹100 5-6 ಸೋಪ್ ಸಿಗ್ತಾವ್ರಿ. ಅದನ್ನ 2 ತಿಂಗಳು ಮಾಡ್ತಾರ್ರಿ. ಆ ಮಕ್ಕಳಿಗೆ ಏನ್ ಮಾಡ್ತದ್ರಿ, ಸ್ಕಿನ್ ಹಾಳ್ ಮಾಡ್ತತಿ, ಮುಖದ ಮೇಗಿನ ಗ್ಲೋ ಎಲ್ಲ ಕಡಿಮೆ ಮಾಡ್ತತಿ. ಮತ್ತ ನಾವ್ ಏನ್ ಮಾಡ್ತೇವಿ, ಸ್ಕಿನ್ನಿನೊಳಗ ಅನೇಕ ತರದ ರೋಗಗಳನ್ನ ಹೆಚ್ಚಿಗೆ ಮಾಡ್ಕೊಂತೇವ್ರಿ. ಈಗ ನೋಡ್ರಿ ಸಣ್ಣ ಮಕ್ಕಳ್ರಿ, ಅವ್ರಿಗೆಲ್ಲ ನೋಡ್ರಿ ಇಲ್ಲೆಲ್ಲ ಎಲ್ಲ ವೈಟ್ ಪ್ಯಾಚಸ್ ಸಾಕಷ್ಟು ಇರ್ತಾವ್ರಿ. ಅದಕ್ ನಾವು ಸಾಕಷ್ಟು ಜನರಿಗೆ ಇವತ್ತು ಏನ್ ಮಾಡ್ಬೇಕಪ್ಪ ಅಂದಾಗ ಈ ಸೋಪ್ ಸಜೆಷನ್ ಮಾಡ್ಬೇಕ್ರಿ. ನಂಬರ್ 1 ಸೋಪ್ ರೀ, ನಾ 5 ವರ್ಷದಿಂದ ಬಳಸ್ತೇನ್ರಿ. ನಮ್ದು ಆರ್ಮಿ ಕ್ಯಾಂಟೀನ್ ಅದರಿ, ಅದ್ರೊಳಗಿನ ನಾ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡಂಗಿಲ್ರಿ. ಬಟ್ಟೆ ಒಗೆ ಸೋಪ್ ಯೂಸ್ ಮಾಡಂಗಿಲ್ಲ. ನಾನು ಮನಿ ಒಳಗ್ ಬಳಸೋದೆಲ್ಲಾನು ನಮ್ದು ಏನದಲ್ಲ ಡಿಎಕ್ಷನ್ ಪ್ರಾಡಕ್ಟ್ ರೀ. ಅದ್ರ ಜನರ ಅಂತಾರ, ನಿಮ್ಗೆಲ್ಲ ಕನ್ಸಿಷನ್ ಇರ್ತೈತಿ, ನೀ ಯಾಕೆ ತರಂಗಿಲ್ಲ ಅಂತಾರ. ನನಗ ಅದು ಪ್ರಾಡಕ್ಟ್ ಯಾಕಂದ್ರ ಅದ್ರೊಳಗ ಕೆಮಿಕಲ್ಸ್ ಅದರಿ, ಗೊತ್ತಾಗ್ಬಿಟ್ಟದ. ನಾ ಇಷ್ಟು ವರ್ಷ 20 ವರ್ಷ 30 ವರ್ಷ ಬಳಸಿದಿರಿ ಅದನ್ನ. ಆ ಪ್ರಾಡಕ್ಟ್ ಲಿಂದ ಯಾವ್ದು ಏನ್ ಬೆನಿಫಿಟ್ ಆಗ್ಲಿಲ್ಲ ನೋಡ್ರಿ. ಅದು 501 ಬಾರ್ ಸೋಪ್ ಬರ್ತಿತ್ರಿ ಹಿಂದಕ್. ಅದು ಒಂದ್ ಬಿಟ್ರೆ ನನ್ಗೆ ಯಾವ್ದು ಹಿಡಿಸ್ಲಿಲ್ರಿ. ಇವತ್ತು ಅದು ಬಂದ್ ಆಗ್ಬಿಟ್ಟದ್ರಿ. ಕಂಪನಿ ಬಾಳ್ ಚೆನ್ನಾಗಿ ಸೋಪ್ ಇತ್ರಿ. ಬೇರೆ ಕಂಪನಿದೆಲ್ಲ ನಾವು ಸಾಕಷ್ಟು ನಿರ್ಮಾ ಸೋಪ್ ಇರ್ಬೋದು, ವಿಮ್ ಸೋಪ್ ಇರ್ಬೋದು, ಅದನ್ನೆಲ್ಲ ಬಟ್ಟೆ ತೊಳೆದು ನಾವು ಒಗದಾಗ ಏನಾಗ್ತದೆ ಅಂದ್ರೆ ನಮ್ ಕೈ ಒಳಗೆ ಏನಾಗ್ತದೆ ಅಂದ್ರಿ, ಸ್ಕಿನ್ ಎಲ್ಲಾ ಅದು ಏನಾಗ್ತದೆ ಅಂದ್ರೆ ಸುಲಿಲಿಕ್ಕೆ ಹತ್ತತ್ರಿ. ಅದಕ್ಕೆ ಯಾವ್ದು ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ ಗಳನ್ನ ನಾವು ಯೂಸ್ ಮಾಡಬಾರ್ದ್ರಿ. ಆದಷ್ಟು ನಾವು ಮನೆಯಲ್ಲಿ ಬಳಕೆ ಮಾಡುವಂತ ವಸ್ತು ಏನಿರ್ಬೇಕಂದ್ರ ಆರ್ಗ್ಯಾನಿಕ್ ಆಗಿರ್ಬೇಕು, ಕೆಮಿಕಲ್ ಹಾರ್ಮ್ಫುಲ್ ಆಗಿರ್ಬೇಕು, ಆಮೇಲೆ ಯಾವ್ದು ಏನು ಇಫೆಕ್ಟ್ ಆಗ್ಲಾರ್ದಂಗ ಇರ್ಬೇಕ್ರಿ ನಮ್ ಬಾಡಿಗೆ. ನಾವು ಒಳ್ಳೆ ರೀತಿಲಿಂದ ಇನ್ನಷ್ಟು ದಿನ ಆರೋಗ್ಯವಂತರಾಗಿರ್ಬೇಕಪ್ಪ, ನಮ್ ಸ್ಕಿನ್ ಆರೋಗ್ಯವಂತ ಆಗಿರ್ಬೇಕು, ನಮ್ ಮುಖ ಚೆನ್ನಾಗಿ ಕಾಣ್ಬೇಕು ಜನರಿಗೆ ಅಂತಂದ್ರ ಇದು ಏನದಲ್ರಿ ನಂಬರ್ 1 ಅನ್ಬೋದ್ರಿ. ಇದು ಡಿಎಕ್ಷನ್ ಸೋಪ್ ರೀ, ನಮ್ದು ಗ್ಯಾನೋಜಿ ಸೋಪ್ ಅಂತ ಹೇಳಿ. ಇದು ಯಾವುದೇ ರೀತಿಗೂ ನಮಗ ಸ್ಕಿನ್ನಿಗೆ ಹಾಳು ಮಾಡುವಂತ ಸೋಪ್ ಅಲ್ರಿ. ಇದನ್ನ ನಾ ಬಾಳ ಜನರಿಗೆ ಕೊಟ್ಟೇನ್ರಿ. ಅಲ್ಲೇ ಮೊನ್ನೆ ನಾನು ನವಲ್ಗುಂದದೊಳಗ ಒಬ್ರಿಗೆ ಕೊಟ್ಟಿದ್ರಿ, ಈಗ 1-2 ವರ್ಷದಿಂದ. ಅವ್ರು ಸಾಕಷ್ಟು ಒಂದ್ ತಗೊಂಡ್ರ 5-6 ಸೋಪ್ ತಗೊಂತಿದ್ರಿ. ಅವ್ರ ಮುಖದ ಮೇಗಿನ ಬಂಗ ಹೋಗ್ಬಿಡ್ತಂತ್ರಿ. ಅವ್ರು ಹೇಳ್ತಾರ್ರಿ ಈ ಸೋಪಿನ್ಲಿದ್ದ ಅಷ್ಟ ಹೋತ್ರಿ ನಮಗ ಅಂತ ಹೇಳ್ತಾರೆ. ಹಂಗ ನಾವು ಇದನ್ನ ತಾಳ್ಮೇಲಿಂದ 1 ವರ್ಷ 2 ವರ್ಷ 3 ವರ್ಷ ಜನರಿಗೆ ತಿಳಿಸಿದಾಗ, ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಹಚ್ಚಿದಾಗ ಏನಾಗ್ತದೆ ಅಂದ್ರೆ ಇದ್ರದ್ದು ಏನಾದ ಬೆನಿಫಿಟ್ ಗೊತ್ತಾಗ್ತದೆ, ಇದ್ರಲಿಂದ ಏನ್ ಮಹತ್ವ ಐತಿ ಅನ್ನುವಂಥದ್ದು ಗೊತ್ತಾಗ್ತತಿ. ಅದಕ್ಕೆ ನಾನು ಯಾವಾಗ್ಲೂ ಮನೆಯಲ್ಲಿ ನಾವು ಏನ್ ಮಾಡ್ತೀವಿ, ಡಿಎಕ್ಷನ್ ಸೋಪ ಯೂಸ್ ಮಾಡ್ತೇನ್ರಿ. ಯಾರ ಗೆಸ್ಟ್ ಬಂದ್ರು ನಾವೇನ್ ಆ ಸೋಪ್, ಬೇರೆಯವ್ರ ಏನ್ ಮಾಡ್ತಾರ್ರಿ, ಗೆಸ್ಟ್ ಬಂದಾಗ ಈ ಸೋಪ್ ತೆಗೆದಿಡೋದು, ಬೇರೆ ಸೋಪ್ ಇಡೋದು ಅಂತ ಜನರು ಅದಾರ್ರಿ ನಮ್ಮಲ್ಲಿ. ನಾವು ಯಾರು ಬಂದ್ರು ಇದ ಸೋಪ ಯೂಸ್ ಮಾಡ್ತಾರ್ರಿ. ಯಾರಿಗಿನ್ನು ನಾನು ಬೇರೆ ಸೋಪ ಇಡಂಗಿಲ್ಲ, ಎಲ್ಲರಿಗೂ ಇದ ಸೋಪ ಯೂಸ್ ಮಾಡಂತ ಹೇಳ್ತೇನ್ರಿ. ಅಂತ ಒಂದ್ ನಮ್ದು ಗ್ಯಾನೋಜಿ ಸೋಪ್ ಅಂತ ಹೇಳ್ಬೇಕ್ರಿ. ಈ ಸೋಪ್ ಯೂಸ್ ಮಾಡೋದ್ರಲಿಂದ ನಾವು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಏಜ್ ಆಗಿದ್ ನೋಡ್ರಿ ಸ್ಕಿನ್ ಎಲ್ಲ ನಮ್ದು ಏನಾಗ್ತದೆ ಅಂದ್ರ ಬಾಳ ಸೆನ್ಸಿಟಿವ್ ಆಗ್ತದ್ರಿ. ಬಾಳ ಅಂದ್ರ ಹಿಂಗ್ ಮುಟ್ಟಿದ್ ಗುಟ್ಲೆನ ಮುದುಡೆ ಆಗ್ತಿರ್ತೈತ್ರಿ ಸ್ಕಿನ್. ಅದ್ರೊಳಗೆ ಏನು ಶಕ್ತಿ ಇರಂಗಿಲ್ರಿ. ಅವಾಗ ನಾವ್ ಈ ಸೋಪ್ ಯೂಸ್ ಮಾಡ್ಬೋದ್ರಿ. ಅದನ್ನ ಏಜ್ ಆದವ್ರಿಗೆ ಹೇಳ್ಬೇಕ್ರಿ. ಈಗ ನೋಡ್ರಿ ಬೇರೆ ಸೋಪ್ ಎಲ್ಲ ಕೆಮಿಕಲ್ಸ್ ಇದ್ದದ್ ಹಚ್ಕೊಂಡ್ಬಿಡ್ತಾರ. ಆ ಸ್ಕಿನ್ ಸೆನ್ಸಿಟಿವ್ ಆಗಿ ಅದ ನೀರ್ ಹೇಗಿರ್ತತಿ, ಅದನ್ನ ಹಚ್ಚಿದಾಗ ಏನಾಗ್ತತಿ, ಅದ್ರ ಮೇಲೆ ಪರಿ ಬಂದಂಗ ಆಗ್ಬಿಡ್ತೈತ್ರಿ. ಅವಾಗ ನಮ್ದು ಏನದಲ್ಲ ಸ್ಕಿನ್ ಚೆನ್ನಾಗಿ ಕಾಣಂಗಿಲ್ರಿ. ಅದಕ್ಕೆ ಇದೇ ಸೋಪ ಎಲ್ಲಾರು ಯೂಸ್ ಮಾಡ್ಬೋದು ಅಂತ ಹೇಳ್ತೇನ್ರಿ. ಇದು 100% ನಮ್ದು ಗ್ಯಾನೋಜಿ ಸೋಪ್ ಅಂತ ಹೇಳ್ತೇನೆ. ಆಮೇಲೆ ಇದು ನೋನಿ ಬಗ್ಗೆ ಮೇಡಮ್ ನೋನಿ ಜ್ಯೂಸ್ ತೋರ್ಸಿದ್ರಿ, ನಾನ್ ನೋನಿ ಟ್ಯಾಬ್ಲೆಟ್ಸ್ ತೋರಿಸ್ತೀನಿ. ಇದು ನನಗ್ ಬಾಳ ಅಂದ್ರ ಬಾಳ ಹೆಲ್ಪ್ ಮಾಡೈತ್ರಿ. ಯಾಕಂದ್ರೆ ಈ ನೋನಿಲಿಂದನೇ ಇವತ್ ನಾನು 5 ವರ್ಷ ಗಟ್ಲೆ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತ ಹೇಳ್ಬೋದ್ರಿ. ಈ ನೋನಿ ಅಂತ ಒಂದು ಒಳ್ಳೆ ನೋನಿ ಅಂತ ಹೇಳ್ಬೋದ್ರಿ. ಇದು ನೋನಿ ಟ್ಯಾಬ್ಲೆಟ್ಸ್ ಇರ್ಬೋದು, ನೋನಿ ಜ್ಯೂಸ್ ಇರ್ಬೋದು, ನಮ್ದು ನೋನಿದು ಪೌಚ್ ಬಂದತ್ರಿ. ಈಗ ನೋಡ್ರಿ ಜನರಿಗೆ ಯಾವ ರೀತಿ ನಮ್ದು ಕಂಪನಿನೂ ಶಾಣೆದೈತ್ರಿ. ಕಂಪನಿ ಬಾಳ ಶಾಣೆ ಐತ್ರಿ. ಯಾಕಂದ್ರ ಜನರು ನಾವು ನೋನಿ ಬಾಟ್ಲಿ ಹೋದಾಗ ಏನ್ ಮಾಡ್ತಿದ್ರಿ, 1800 1700 ಅಂತ ಕೇಳ್ತಿದ್ರು. ಅದಕ್ಕೆ ಅವರು ಏನ್ ಮಾಡಿದ್ರಿ, ಜನರಿಗೆ ಕಡಿಮೆ ರೇಟ್ನೊಳಗನ ನಾವು ಪ್ರಾಡಕ್ಟ್ ಅವ್ರಿಗೆ ಅವೈಲೇಬಲ್ ಮಾಡೋಣ ಅಂತ ಹೇಳಿ ಅವ್ರ ಏನ್ ಮಾಡಿದ್ರು, ನೋನಿ ಜ್ಯೂಸ್ ತಂದ್ರಿ. ನೋನಿ ಜ್ಯೂಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಕೈತೆ ಅಂದಾಗ ಈ ಟ್ಯಾಬ್ಲೆಟ್ಸ್ ತಗೊಂಬಂದ್ರಿ. ಅಂತ ಒಂದು ನಮ್ ಕಂಪನಿನೂ ಬಹಳ ಒಳ್ಳೆ ಕಂಪನಿ ಅಂತ ಹೇಳ್ಬೋದ್ರಿ.
ಜನರಿದ್ದು ಎಲ್ಲಾ ಇವತ್ತು ಹೆಂಗೈತೆ ಅಂದ್ರ ಎಲ್ಲಾ ಕಡೆ ದುಡ್ಡು ಖರ್ಚು ಮಾಡ್ತಾರ್ರಿ, ತಮ್ಮ ಆರೋಗ್ಯಕ್ಕ ಯಾರು ಖರ್ಚು ಮಾಡ್ಲಿಕ್ಕೆ ಸ್ವಲ್ಪ ಹಿಂದ್ಮುಂದ್ ನೋಡ್ತಾರ್ರಿ. ಆರೋಗ್ಯನ ಭಾಗ್ಯ ರೀ. ನಮ್ದು ಆರೋಗ್ಯ ಇತ್ತಂದ್ರ ನಾವ್ ಜೀವನದೊಳಗೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತೇನಾದ್ರೂ ಒಂದ್ ನಮ್ಗ ಆರೋಗ್ಯ ವ್ಯತ್ಯಾಸ ಆತಂದ್ರ ಹೊರಗ್ ಹೋಗ್ಲಿಕ್ಕೆ ಆಗಂಗಿಲ್ರಿ. ಅದ ನಮ್ಮ ಆರೋಗ್ಯ ಹ್ಯಾಪಿ ಇತ್ತಂದಾಗ ನಾವ್ ಎಲ್ಲಾರ್ ಕಡೆ ಅಡ್ಡಾಡ್ತೇವ್ರಿ. ಡಿಎಕ್ಷನ್ ಕೊಡ್ಲಿಕ್ಕೆ ಎಲ್ಲಾ ಕಡೆ ಹೋಗ್ತಿವಿ ಹ್ಯಾಪಿಲಿಂದ. ಎಲ್ಲಾರ್ಗು ಹೇಳ್ತೀವಿ. ನಮ್ಮ ಆರೋಗ್ಯ ನಾವು ಸರಿಯಾಗಿ ಇಟ್ಕೊಂಡು ನಾವ್ ಚೆನ್ನಾಗಿ ಇಟ್ಕೊಂಡಾಗ ನಮ್ಮನ್ನ 4 ಜನರು ನೋಡಿ ನಮ್ಗೆ ಎಷ್ಟು ಚೆನ್ನಾಗಿದ್ದಾಳ, ಸುಂದರವಾಗಿದ್ದಾಳೆ, ಈಕಿ ಏನ್ ತಿಂತಿ ಏನ್ ಮಾಡ್ತಿ ಅಂತ ಕೇಳಿದಾಗ ಈ ಡಿಎಕ್ಷನ್ ಪ್ರಾಡಕ್ಟ್ ನಾವ್ ಹೇಳಲಿಕ್ಕೆ ಒಂದು ವ್ಯಕ್ತಿ ಅಂತ ಹೇಳ್ಬೋದ್ರಿ. ನಾವ್ ಏನು ತಿನ್ಲಾರ್ದನ ಹೋಗಿ ಜನರಿಗೆ ಅದನ್ ತಗೋರಿ ಇದನ್ ತಗೋರಿ ಅಂದಾಗ ಯಾವ್ದು ಏನು ಗೊತ್ತಾಗಂಗಿಲ್ಲ. ಆಮೇಲೆ ನಮ್ ಬಾಯಿಂದ ಮಾತುಗಳು ಕರೆಕ್ಟ್ ಬರ್ಬೇಕಂದಾಗ ಇದನ್ ತಿಂದಾಗ ಬರ್ತಾವ್ರಿ. ನಾವು ಸುಳ್ಳು ಹೇಳಿದ್ರ 1 ಸುಳ್ಳು ಹೇಳಿದ್ರ 4 ಸುಳ್ಳಿ ಸಿಕ್ ಹಾಕೊಂತೀವಿ. ಕೇಳ್ತಾರ್ರಿ ಅವ್ರು, ಟೀ ಒಂದು 5 ತೋರ್ಸಿದ್ವಿ ಅಂದ್ರ ಟೀ ಕುಡಿದಿರಿ ಮೇಡಮ್ ಅಂತಾರೆ. ಕುಡಿಲಾರ್ದನ ಜನರು ಎಷ್ಟೋ ಮಂದಿ ಹೇಳ್ತಾರೆ ಟೀ ಚಲೋ ಐತ್ರಿ ಅಂತ ಹೇಳ್ತಾರ್ರಿ. ಕುಡಿಲಾರ್ದನ ಅದು ಚಲೋ ಐತೆ ಅಂದ್ರೆ ಏನ್ ಅರ್ಥ ಇರಂಗಿಲ್ಲಲ್ರಿ. ಅದನ್ನ ಕುಡ್ದಾಗನ ಅವ್ರಿಗೆ ಒಂದ್ ಬೇರೆ ಟೈಪ್ ಅವ್ರಿಗೆ ಮುಖದೊಳಗ ಒಂದ್ ಮೂಮೆಂಟ್ ಬರ್ತೈತ್ರಿ ಹೇಳಲಿಕ್ಕೆ, ಇಲ್ರಿ ಬಾಳ ಚೆನ್ನಾಗಿ ಟೀ ಅದ, ಇದು ಯಾವ್ದೋ ಒಂದು ಬೆನಿಫಿಟ್ ಒಳ್ಳೇದದ ಅಂತ ಹೇಳ್ತಾರೆ. ಅದಕ್ಕೆ ಇದು ನೋನಿ ಏನದ ಅಲ್ರಿ ನಂಬರ್ 1 ಅಂತ ಹೇಳ್ಬೋದ್ರಿ ನಮ್ ನೋನಿ ಟ್ಯಾಬ್ಲೆಟ್ಸ್. ಇದನ್ನ ನೋಡ್ರಿ, ನಾನು ಫಸ್ಟ್ ಜ್ಯೂಸ್ ಒಂದ್ 4 ವರ್ಷ 5 ವರ್ಷ ನಾ ಜ್ಯೂಸ ಯೂಸ್ ಮಾಡಿದ್ನಿರಿ. ಕಂಟಿನ್ಯೂ ಜ್ಯೂಸ್ ಯೂಸ್ ಮಾಡಿದ್ನಿರಿ. ಆ ಜ್ಯೂಸ್ ಯೂಸ್ ಮಾಡಿದಾಗ ನನಗೆ ಫುಲ್ ಈಗ ಇನ್ನೂ ಸ್ವಲ್ಪ ಇದಾಗ್ಯದ್ರಿ ನನ್ನ ಮುಗುದ್ ಇದು. ಅವಾಗ ಭಯಂಕರ ಇದು ಇತ್ರಿ. ನಾನು RGGL ನೋನಿ ಭಯಂಕರ ಯೂಸ್ ಮಾಡ್ತಿದ್ದೀರಿ. ಈಗ ಸ್ವಲ್ಪ ಕ್ವಾಂಟಿಟಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಯೂಸ್ ಮಾಡ್ತೇನ್ರಿ ನಾನು. ಇದು ನೋಡ್ರಿ ನೋನಿ ಟ್ಯಾಬ್ಲೆಟ್ಸ್ ನೋಡ್ರಿ, ಇದು ನಮ್ದು ನಂಬರ್ 1 ಅಂತ ಹೇಳ್ಬೋದ್ರಿ. ಇದು ನೋಡ್ರಿ ಡೈಲಿ ನಾ 3 ಟ್ಯಾಬ್ಲೆಟ್ಸ್ ರೀ. ಡೈಲಿ 3 ತಗೊಂತೇನ್ರಿ. ಇದು ಇಲ್ಲ ಅಂತಂದ್ರ ನನಗ ಅವತ್ ನನ್ಗೇನ್ ಇಲ್ದಂಗನ ರೀ. ಆ ಟೈಪ್ ರೀ. ನನಗೆ ಇದನ್ನ ತಗೊಂಡಾಗ ಏನಾಗ್ತದೆ ಅಂದ್ರ ಎನರ್ಜಿ ಬರ್ತೈತೆ ಅಂತ ಹೇಳ್ಬೋದ್ರಿ. ಇದು ಈಗ ನೋಡ್ರಿ ಮೆನೋಪಾಸಸ್ ರೀ. ಎಲ್ಲಾರ್ಗುನು ಈಗ 45 ವರ್ಷಕ್ಕನ ಎಲ್ಲಾರ್ಗುನು MC ನಿಂತ್ ಬಿಡ್ತೈತ್ರಿ. 35 ವರ್ಷಕ್ ನಿಲ್ತೈತ್ರಿ. ಎಷ್ಟೋ ಮಂದಿಗ್ ಮಕ್ಳು ಆಗಂಗಿಲ್ರಿ. ಭಯಂಕರ ಇವತ್ತೇನಂದ್ರ ಹಾಸ್ಪಿಟ್ಲಿಗೆ ಹೋಗ್ತಾರ, ಸ್ಕ್ಯಾನ್ ಮಾಡ್ತಾರ, ಎಲ್ಲಾ ಮಾಡ್ಕೊಂತಾರ, ಆಮೇಲೆ ಟ್ಯಾಬ್ಲೆಟ್ಸ್ ತಗೊಂತಾರ್ರಿ. ಪ್ರಕೃತಿ ಎಲ್ಲ ಏನಾಗ್ತೈತಿ ಅಂದ್ರ ಜಾಸ್ತಿ ನಮಗ ಇಂಗ್ಲಿಷ್ ಮೆಡಿಸಿನ್ ತಗೊಂಡಾಗ ಬಾಡಿ ಹೀಟ್ ಆಗ್ತದ್ರಿ. ಒಂದಕ್ಕೊಂದು ಬಾಡಿ ಒಳಗ್ ನಮ್ಗ್ ಡ್ಯಾಮೇಜ್ ಆಕ್ಯಂತ ಹೋಗ್ತಾವ್ರಿ. ಯಾವ ರೀತಿ ಡ್ಯಾಮೇಜ್ ಆಗ್ತಾವ ಅನ್ನೋದು ಗೊತ್ತಾಗಂಗಿಲ್ಲ. ಒಂದ್ ಸಕ್ಕರೆ ಕಾಯಿಲೆ ಬರ್ಬೋದು, BP ಹೆಚ್ಚಾಗ್ಬೋದು, ಕಿಡ್ನಿ ಒಳಗ್ ಹೊಡೆದ್ ಕುಂದಿರ್ಬೋದು, ನಮಗ ಹೃದಯಘಾತ ಆಗ್ಬೋದ್ರಿ. ಜಾಸ್ತಿ ನಾವು ಎಷ್ಟು ನಾವು ಪ್ರಾಡಕ್ಟ್ ಗಳನ್ನು ನಾವು ಡಾಕ್ಟರ್ ಯೂಸ್ ಮಾಡ್ತೇವ್ರಿ, ಅಷ್ಟು ನಾವು ದೇಹವನ್ನ ಕೆಡಿಸ್ಕೊಂತೇವ್ರಿ. ಒಳ್ಳೆ ರೀತಿ ಆಗಂಗಿಲ್ರಿ. ನಮ್ ದೇಹ ಒಳ್ಳೆ ರೀತಿಲಿಂದ ಇರ್ಬೇಕಪ್ಪ ಅಂದಾಗ ನಾವ್ ಹೆಲ್ತ್ ನಾವ್ 100% ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಬೇಕ್ರಿ. ಎಷ್ಟೋ ಜನ ಹೇಳ್ತಿರ್ತಾರೆ, ನಾವು ಹೋಗಿ ಕೇಳಿದ್ರಿ ಮೇಡಮ್ ನಮ್ ಕಡೆ ಇವತ್ತು ಒಳ್ಳೆ ಪ್ರಾಡಕ್ಟ್ ಅದಾವ ಯೂಸ್ ಮಾಡ್ರಿ ಅಂದಾಗ ಏನಂತ, ಇಲ್ಲ ರೀ ಮೇಡಮ್ ಇವತ್ತಿನ ಆಹಾರದೊಳಗೆ ಏನಿಲ್ಲ, ಸಪ್ಲಿಮೆಂಟ್ ಬೇಕರಿ ಅಂತಾರ. ಆದ್ರ ತಗೊಳಂಗಿಲ್ರಿ. ಜನರಿಗೆಲ್ಲಾ ಗೊತ್ತದರಿ ಸಪ್ಲಿಮೆಂಟ್ ಬೇಕ್ ಈ ದೇಹಕ್ಕೆ ಅನ್ನೋದು 100% ಎಲ್ಲರಿಗೂ ಗೊತ್ತದರಿ. ಆದ್ರ ಏನಂತಾರ, ತಗೊಳ್ಲಿಕ್ ರೆಡಿ ಇಲ್ರಿ ಜನರ. ಅದನ್ನ ನಾವು ಒತ್ತಿಯಾಗಿ ತಿಳಿಸಿ ಹೇಳ್ಬೇಕ್ರಿ ಅವ್ರಿಗೆ. ಸಪ್ಲಿಮೆಂಟ್ ತಗೊಂಡಾಗ ಯಾವ ರೀತಿ ನಿಮ್ ಬಾಡಿ ಕೆಲಸ ಮಾಡ್ತತಿ, ನೀವು ಬರೇ ನಿಮ್ದು ಫುಡ್ ಊಟ ಮಾಡಿದಾಗ ಯಾವ ರೀತಿ ಕೆಲಸ ಮಾಡ್ತತಿ, ನೀವು ಇಂಗ್ಲಿಷ್ ಮೆಡಿಸಿನ್ ತಗೊಂಡಾಗ ಯಾವ ರೀತಿ ಆಗ್ತತಿ ಅನ್ನುವಂತ ಜನರಿಗೆ ನಾವು ತಿಳಿಸಿ ಹೇಳ್ಬೇಕಂತ ಹೇಳ್ತೇನ್ರಿ. ಅದಕ್ಕೆ ಇದು ಏನಂತಂದ್ರ ನನಗ ಮೆನ್ಸಸ್ ಪ್ರಾಬ್ಲಮ್ ಬಾಳ ಇತ್ರಿ. ನಾ ಅವಾಗ ನಾನು ಹಂಚ್ಕೊಳ್ತಾ ಇರ್ತೀನಿ ನಮ್ದು ಇದ್ರೊಳಗ ಮೀಟಿಂಗ್ ನೊಳಗ. ನಮ್ಗೆ ಏನಂತಂದ್ರ ಯಾವಾಗ್ಲೂ ಗರ್ಭಕೋಶ ನನಗ ಆಪರೇಷನ್ ಮಾಡ್ಬೇಕಂತಿದ್ರು. ನನಗ್ ಬಾಳ ಅಂದ್ರ ಡಾಕ್ಟರ್ ಅಂದ್ರ ಹೆದರಿಕಿರಿ. ನಂಗೆ ಡಾಕ್ಟರ್ ಕಡೆ ಹೋಗೋದು ಹೊಳೆ ಬರೋದು, ಡಾಕ್ಟರ್ ಕಡೆ ಹೋಗೋದು ಹೊಳೆ ಬರೋದು, ಇದ ರೀತಿ ಮಾಡ್ತಿದ್ನಿರಿ. ನಮ್ ಡಿಎಕ್ಷನ್ ಪ್ರಾಡಕ್ಟ್ ಏನ್ ಸಿಕ್ತಲ್ರಿ, ನೋನಿ, RGGL, ಸ್ಪಿರೋಲಿನಾ ಎಲ್ಲಾ ಕಂಟಿನ್ಯೂ 4 ವರ್ಷ ತಗೊಂಡಿರಿ ನಾನು. 4 ವರ್ಷ ತಗೊಂಡಾಗ ಏನತ್ತ, ನನ್ ಗರ್ಭಕೋಶ ಏನೈತಲ್ಲ ಕರೆಕ್ಟ್ ವರ್ಕ್ ಮಾಡಾಕತ್ತಿತ್ರಿ. ಇವತ್ತಿಗೂ ನನಗ ಕರೆಕ್ಟ್ ವರ್ಕ್ ಮಾಡ್ತೈತ್ರಿ. ನನಗೀಗ 54-55 ಏಜ್ ರೀ. ಈಗ ನನಗೆ ಇನ್ನೂವರೆಗೆ ಆದ್ರೆ ಏನ್ ಮಾಡ್ತೈತಿ ಅಂದ್ರ ಕರೆಕ್ಟ್ ಯೂಸ್ ಮಾಡ್ತೈತ್ರಿ. ಎಷ್ಟೋ ಜನರಿಗೆ ನೋಡ್ರಿ 45-43 ಹಿಂಗ ಅಬೌವ್ ಹೋಗ್ಬಿಡ್ತೈತ್ರಿ ಜನರಿಗೆ. ಅದು ಹೋದ್ಗುಟ್ಲೆ ಏನಾಗ್ತದಪ್ಪ ಅಂದಾಗ ಬಾಡಿ ಒಳಗ್ ವೇಟ್ ಬರ್ತೈತ್ರಿ. ಅವ್ರಿಗೆ ವೇಟ್ ಬಂದು ಮೊಣಕಾಲ್ ನೋವು ಇರ್ಬೋದು, ಯಾವ್ದೇ ಇರ್ಬೋದು, ಆಮೇಲೆ ಕಣ್ಣು ಮಬ್ಬಾಗೋದಿರ್ಬೋದ್ರಿ. ಎಲ್ಲಾ ರೀತಿಲಿಂದನೂ ಅವ್ರಿಗೆ ಏನ ಆರೋಗ್ಯಕ್ಕೆ ತೊಂದ್ರೆ ಕೊಡ್ತೈತ್ರಿ. ಯಾಕಂದ್ರೆ ಇವತ್ತಿನ ಫುಡ್ಡಿನೊಳಗೆ ಏನ್ ಇಲ್ರಿ. ಅದಕ್ಕೆ ಎಲ್ಲರಿಗೂ ಜನರಿಗೆ ಏನಂದ್ರೆ ಇವತ್ತು ಹಾರ್ಮೋನ್ಸ್ ವ್ಯತ್ಯಾಸ ಆಗ್ಲಿಕ್ಕತ್ತವ್ರಿ. ಬಾಳ ಸಣ್ಣವ್ರಿಗೆ 35 ವರ್ಷಕ್ಕನ ಹೋಗ್ಬಿಡ್ತೈತ್ರಿ. ಎಷ್ಟೋ ಮಂದಿ ಇನ್ನು 35 ವರ್ಷಕ್ಕೆ ಮದುವೆ ಆಗಿರಂಗಿಲ್ರಿ. ಅಂತವ್ರಿಗೆಲ್ಲ ಏನೈತಲ್ರಿ, ನಮ್ ನೋನಿ ಟ್ಯಾಬ್ಲೆಟ್ಸ್ ಇರ್ಬೋದು, ನೋನಿ ಜ್ಯೂಸ್ ಇರ್ಬೋದು, ನೋನಿ ಇದು ಆಮೇಲೆ ಏನಂದ್ರೆ ಸಾಚೆ ಇರ್ಬೋದ್ರಿ. ಆ ಬಾಟಲ್ ಏನಿತ್ತಲ್ರಿ ಬಾಳ ಡಿಲಿಕೇಟ್ ಇತ್ರಿ. ಅದು ಸ್ವಲ್ಪ ಇಟ್ಕೊಂಡ್ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಫ್ರಿಜ್ನಾಗ ಇಡಾಕ ನಾವೆಲ್ಲಾ ಹೇಳ್ತಿದ್ದೀವ್ರಿ. ಗಡಿಗೆ ಒಳಗಿಡ್ರಿ, ಉಸುಗ್ನ್ಯಾಗ ಇಡ್ರಿ, ಅಂದ್ರ ಈ ಚೀಲ ಸುತ್ತಿಡ್ರಿ, ಎಲ್ಲ ಹಿಂಗೆಲ್ಲಾ ಹೇಳ್ತಿದ್ದೀವ್ರಿ. ಅದನ್ನ ಮೊದ್ಲು ನಾವ್ ಇವತ್ತೇನ್ ಹೇಳುವಂತ ಅವಶ್ಯಕತೆ ಇಲ್ರಿ. ಇದನ್ನ ಬ್ಯಾಗ್ನೊಳಗೆ ಇಟ್ಕೊಂಡ್ರೆ ಸಾಯಂಕಾಲ 1-3 ಬೆಳಗ್ಗೆ 1-3 ತಗೊಂಡಾಗ ಏನಾಗ್ತೈತಲ್ರಿ, ನಮ್ ಬಾಡಿ ಏನ್ ಮಾಡ್ತೈತಲ್ಲ, ನಮ್ದು ಗರ್ಭಕೋಶ 100% ಇದು ಏನ್ ಮಾಡ್ತೈತಿ ಅಂದ್ರ ಕರೆಕ್ಟ್ ಮಾಡ್ತೈತಿ ಅಂತ ಹೇಳ್ಬೋದ್ರಿ.
ನಂಗ್ ನೋಡ್ರಿ ಈಗ ಮಂತ್ಲಿ ಆದಾಗ ನನಗೆ 2 ದಿವ್ಸ 3 ದಿವ್ಸ ಆತಂದ್ರ 4ನೇ 5ನೇ ದಿವ್ಸ ಇದನ್ನ ತಗೊಂಡೆಪ್ಪ ಅಂತಂದ್ರ 100% ಏನಾಗ್ತದೆ ಕರೆಕ್ಟ್ ಆಗ್ಬಿಡ್ತೈತ್ರಿ. ಮೆಡಿಸಿನ್ ಕೊಟ್ಟಂಗ್ರಿ ನಮ್ಗೆ ಡಾಕ್ಟರ್ ಕಡೆ ಹೋಗಿ ನಾವ್ ಏನ್ ಮೆಡಿಸಿನ್ ತಗೊಂತೀವ್ರಿ ಆ ಮೆಡಿಸಿನ್ ತಗೊಂಡಂಗ್ ವರ್ಕೌಟ್ ಆಗ್ತೈತ್ರಿ. ಅಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದ್ರಿ. ಇದನ್ನ ಸಾಕಷ್ಟು ಮಂದಿಗೆ ಇವತ್ತು ನಾನು ಹೇಳ್ತಾ ಇದ್ದೀನ್ರಿ, ಸಾಕಷ್ಟು ಮಂದಿಗೆ ಇದನ್ನ ಕೊಡ್ತಾನೆ ಇದ್ದೇನ್ರಿ. ಆಮೇಲೆ ಏನಂತಂದ್ರೆ ಇದನ್ನ ತಗೊಳ್ಳೋದ್ರಲಿಂದ ಇವತ್ತು ಯಾವ್ದು ನಮ್ಗ ಸ್ಕಿನ್ ಇರ್ಬೋದ್ರಿ, ನಮ್ ಬಾಡಿ ಒಳಗೆ ಏನಂದ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ಬೋದು, ಆಮೇಲೆ ಏನಂದ್ರ ನಮ್ದು ವೇಟ್ ಲಾಸ್ ಇರ್ಬೋದ್ರಿ, ಎಲ್ಲಾ ಇದಕ್ 100% ಐತೆ ಅಂತ ಹೇಳ್ಬೋದ್ರಿ. ನೋನಿ ಇವತ್ತ ಒಳ್ಳೆ ನೋನಿ ಅಂತ ಹೇಳ್ಬೋದ್ರಿ. ಬೇರೆ ಬೇರೆ ಕಂಪನಿದೆಲ್ಲ ನೋನಿ ಅದ, ಅದ್ರೊಳಗ್ ನೋಡ್ರಿ ಎಲ್ಲಾ ಏನಂದ್ರ ಕೆಮಿಕಲ್ಸ್ ಕುಡ್ಸಿದ್ದಾರ. ಅದನ್ನ ಎಷ್ಟೋ ವರ್ಷಾನ್ಗಟ್ಲೆ ಹೊರಗಿಡ್ತಾರ ಬಾಟಲ್. ಏನ್ ಆಗಂಗಿಲ್ರಿ ಮೇಡಮ್, ನೀವ್ ಏನ್ ಹೊರಗಿಟ್ಟುಗುಟ್ಲೇನ ನಿಮ್ ನೋನಿ ಕೆಡ್ತೈತಿ ಅಂತ ಹೇಳ್ತಾರ. ಅದಕ್ ನಮ್ ನೋನಿ ಏನೈತೆ ಅಲ್ರಿ, ಇದು ನಂಬರ್ 1 ನೋನಿ ಅಂತ ಹೇಳ್ಬೋದು. ಯಾವ್ದು ಏನು ಪ್ರಿಸರ್ವೇಟಿವ್ ಯಾವ್ದು ಇರಂಗಿಲ್ಲ, ಕೆಮಿಕಲ್ಸ್ ಇರಂಗಿಲ್ಲ ಆ ವಸ್ತು ಯಾವಾಗ್ಲೂನು ಅದನ್ನ ನಾವು ತಾಳ್ಮೆಯಿಂದ ಒಳ್ಳೆ ರೀತಿಲಿಂದ ಕಾಯ್ಕೋಬೇಕ್ರಿ. ಯಾವ್ದು ಪ್ರಿಸರ್ವೇಟಿವ್ ಇರ್ತೈತಿ, ಕೆಮಿಕಲ್ಸ್ ಇರ್ತೈತಿ, ಅದನ್ನ ಎಷ್ಟೋ ಜನ ಇಡ್ರಿ ನೀವು ಎಷ್ಟೋ ದಿವ್ಸಕ್ಕ ತಿನ್ರಿ, ಅದು ಯಾವ್ದು ಏನು ಕೊಳೆಯಂಗಿಲ್ಲ ಏನ್ ಇಲ್ರಿ, ಅದು ಹಂಗೆ ಇರ್ತೈತಿ. ಅದಕ್ ಅಂತ ಒಂದ್ ಕೆಮಿಕಲ್ಸ್ ಹಾಕ್ಬಿಟ್ಟಿರ್ತಾರ ಅವ್ರು, ಏನ್ ಆಗ್ಲಾರ್ದಂತದ್. ಜನರಿಗೆ ಇದನ್ನ ನಾವು ತಿಳಿಸಿ ಹೇಳ್ಬೇಕ್ರಿ. ಇವತ್ತ ಜನರಿಗೆ ಇವತ್ತ ಏನಂದ್ರ ಆರ್ಗ್ಯಾನಿಕ್ ಎಲ್ಲರಿಗೂ ಗೊತ್ತೈತ್ರಿ. ನೋಡ್ರಿ ಇದನ್ ತಿಂತಾರೆ, ನವಣಕ್ಕಿ ಅನ್ನ ಉಣ್ತಾರ, ಸಾವಕ್ಕಿ ಅನ್ನ ಉಣ್ತಾರ. ಇಲ್ಲೇ ನಮ್ದೊಂದ್ ಬಸಪ್ಪ ಕನಾವಳಿ ಅಂತ ಐತ್ರಿ, ಅಲ್ಲಿ ಒಂದು ಆರ್ಗ್ಯಾನಿಕ್ ಅಂಗಡಿ ಐತಿ, ಅಲ್ಲೆಲ್ಲರೂ ಹೋಗ್ತಾರ್ರಿ. ಹೋಗಿ ಎಲ್ಲ ಅವ್ರ ಏನ್ ಆರ್ಗ್ಯಾನಿಕ್ ಮಾಡ್ತಾರೋ ಹಂಗ ತಗೊಂಡ್ಬರ್ತಾರೋ ನಮ್ಗೆ ಏನ್ ಗೊತ್ತ್ರಿ. ಬಟ್ ಆರ್ಗ್ಯಾನಿಕ್ ಅಂತ ಹೇಳಿ ಎಲ್ಲಾರು ಇವತ್ ಆರ್ಗ್ಯಾನಿಕ್ ತಿನ್ಲಿಕ್ಕತ್ತಾರ. ಎದ್ರೊಳಗು ಆರ್ಗ್ಯಾನಿಕ್ ಇಲ್ರಿ. 100% ಇವತ್ ನಮ್ದೇನ್ ಸ್ಪಿರೋಲಿನಾ ಇರ್ಬೋದ್ರಿ, ನೋನಿ ಇರ್ಬೋದು, ಸಿ ಬಕ್ತಾನ್ ಇರ್ಬೋದು, ಸಾಕಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ ಬಂದವ್ರಿ. ಎಷ್ಟೋ ಜನ ಅಣಬೆ ತಿನ್ನಂಗಿಲ್ಲ ಅಂತಾರ, ಅವ್ರಿಗೆಲ್ಲ ನಮ್ದು ಸಾಕಷ್ಟು ಇವು ಬಂದವು. ಏನಂದ್ರ ಡಿಎಕ್ಸನ್ ಪ್ರಾಡಕ್ಟ್, ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ ಅವನ್ನೆಲ್ಲ ಹೇಳ್ಬೋದ್ರಿ. ಇವತ್ತ ಜನ ಬಾಳ ತಲೆ ಕೆಡಿಸ್ತಾರ್ರಿ. ಅಣಬೆ ಅಂದ್ರ ಅದೊಂದ್ ಏನೋ ಸಸ್ಯಾಹಾರ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರ್ರಿ. ಎಷ್ಟ್ ಜನರನು ಇದನ್ನ ಬಾಳ ಅಂದ್ರ ಬಾಳ ನಮ್ಗೆ ಇದನ್ನ ಮಾಡ್ತಾರೆ. ಅಂತವ್ರು ಕೂಡ ತಲೆ ಕೆಡಿಸ್ಕೊಳಂಗಿಲ್ರಿ. ನಮ್ದು ಏನ್ ಇದೈತಲ್ಲ ಡಿಎಕ್ಷನ್ ಇದ್ದು ಏನ್ ನಮ್ದ ಆಯುರ್ವೇದಿಕ್ ಐತಿ, ಆಯುರ್ವೇದಿಕ ಹೇಳ್ಬಿಡೋದ್ರಿ ಅವ್ರಿಗೆ. ಜಾಸ್ತಿ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಗೆ ಒಳ್ಳೆ ಕಂಪನಿ ಸಿಕ್ಕದ, ಡಿಎಕ್ಷನ್ ಕಂಪನಿ ಒಳ್ಳೆ ಲೀಡರ್ಸ್ ಸಿಕ್ಕಿದ್ದಾರ. ನಮ್ಮ ಶೆಟ್ಟಿ ಸರ್ ಪಾಪ ಇವತ್ತ ನೋಡ್ರಿ 5 ವರ್ಷ ಮುಗಿದು 6ನೇ ವರ್ಷ ಮುಗಿಲಿಕ್ ಬಂತು ಅಂತ ಒಂದು ನಮ್ಗೆ ಮೀಟಿಂಗ್ ಕೊಡ್ತಾ ಇದ್ದಾರ. ನಾವು ಇವತ್ತು ಏನು ಮಾಡಿ ತೋರಿಸ್ತಾ ಇಲ್ಲ ಅವ್ರಿಗೆ. ನಾವು ಇದನ್ನ ಪ್ರಾಡಕ್ಟ್ ಎಲ್ಲರಿಗೂ ಅವೈಲೇಬಲ್ ಮಾಡಿ ಎಲ್ಲಾ ಜನರಿಗೆ ಇದು ಮುಟ್ಟಿಸ್ಬೇಕು. ಎಲ್ಲರಿಗೂ ಒಂದ್ ಆರೋಗ್ಯ ಕೊಡೋದ್ರಲಿಂದ ನಮಗೂ ಒಂದ್ ಭಾಗ್ಯ ಸಿಗ್ತೈತೆ ಅಂತ ಹೇಳ್ಬೋದ್ರಿ. ನಾವು ದುಡ್ಡು ಅಂತ ಯಾವಾಗ ಹೋಗ್ಬಾರ್ದ್ರಿ. ಇದನ್ನ ದುಡ್ಡು ಬರ್ತೈತೆ ಅಂತ ನಾವ್ ಯಾವಾಗ್ಲೂ ಕೆಲಸ ಮಾಡ್ಬಾರ್ದು. ನಾವು ಕೆಲಸ ಮಾಡ್ಕೊಂತ ಹೋದಂಗೆಲ್ಲ ದುಡ್ಡು ಬರ್ತೈತೆ ಅಂತ ಹೇಳ್ತಾರೆ. ದುಡ್ಡಿನ ಆಸೆಗೆ ನಾವು ಯಾವ್ದೇ ಕೆಲಸ ಮಾಡಿದ್ವಿ ಅಂದ್ರ ಯಾವ ಕೆಲಸನ ಸಕ್ಸಸ್ ಆಗಂಗಿಲ್ರಿ. ದೇವ್ರ ಪ್ರಮಾಣವಾಗಿ ನಾವು ಎಲ್ಲರಿಗೂ ಕೊಟ್ಟು ಇದನ್ನ ರಿಸಲ್ಟ್ ಬಂದಾಗ ನಮ್ಗೆ ದುಡ್ಡು ಬಂದ ಬರ್ತೈತ್ರಿ. ಅವ್ರ 4 ಮಂದಿ ಹೇಳೇ ಹೇಳ್ತಾರ. ಅದಕ್ ನಾವ್ ಇವತ್ತೇನಂತಂದ್ರ ನಮ್ ಡಿಎಕ್ಷನ್ ಪ್ರಾಡಕ್ಟ್ ಎಲ್ಲರಿಗೂ ಇವತ್ತ ಒಟ್ಟು ಒಂದು ಆರೋಗ್ಯವಂತರ ಮಾನವನನ್ನಾಗಿ ಮಾಡನ್ರಿ. ಇವತ್ತು ಎಷ್ಟೋ ಜನರು ಆರೋಗ್ಯವಂತರಿಲ್ರಿ. ಎಷ್ಟೋ ಮಂದಿ ಇವತ್ತು ಬೇರೆ ಹಾಸ್ಪಿಟಲ್ ಅಂತಂದ್ ನೋಡ್ರಿ, ಒಂದ್ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿಕ್ಕೆ 7-8 ಸಾವಿರ ಬೇಕ್ರಿ. ಮತ್ ಹೋಗಿ ಅಲ್ಲಿ ಮಿಷನ್ಯಾಗ ಹಾಕ್ತಾರಿ. ಎಷ್ಟೋ ಮಂದಿ ನಾನ ನೋಡ್ರಿ ಮನ್ ಸ್ಕ್ಯಾನ್ ಮಾಡಿಸ್ಕೊಳಕ್ ಹೋಗಿದ್ದೆ. ನನ್ ಸ್ವಲ್ಪ ಬ್ಯಾಕ್ ಪೇನ್ ಬಂದಿತ್ತು. ನನಗ ಹೊರಗ್ ಬರ್ತೀನೇ ಇಲ್ಲ ಸ್ಕ್ಯಾನಿಂಗ್ನಾಗಿಂದ ಅಂತ ನನ್ ಭಯ ರೀ. ಅಂತ ಭಯದಿಂದ ಹೋದ್ರಿ ನಾನು. ಎಷ್ಟು ಭಯ ಪಟ್ಟ ಅದ್ರೊಳಗ್ ಮಲ್ಕೊಂಡೇ ಗೊತ್ತಿಲ್ರಿ. ಹೊರಗ್ ಬರ್ತೀನಿ ಇಲ್ ಬಿಡ ಅಂತ ಹೇಳಿ ಹೋದ್ರಿ ನಮ್ಮ ಮನೆಯವ್ರಿಗೆ. ಅಂತ ಒಂದ್ ಹಾಸ್ಪಿಟಲ್ ಅಂದ್ರ ನನಗ ಅಷ್ಟು ಒಂದ್ ಇದು ಅಂತ ಹೇಳ್ಬೋದ್ರಿ, ಹೆದರಿಕೆ ಅಂತ ಹೇಳ್ಬೋದು. ಡಾಕ್ಟರ್ಸ್ ಇವತ್ತು ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಯಾವ ಇಂಜೆಕ್ಷನ್ ಕೊಡ್ತಾರ, ಯಾವ ಟ್ಯಾಬ್ಲೆಟ್ಸ್ ಕೊಡ್ತಾರ, ಏನ್ ಮಾಡ್ತಾರ ಜನರಿಗೆ, ಅವ್ರ ಏನ್ ಮಾಡ್ತಾರ ಅದ ಕರೀರಿ. ನಾವ್ ಯಾವಾಗ್ಲೂ ಸತ್ಯವಾಗಿ ಇದೊಂದು ಡಿಎಕ್ಷನ್ ಪ್ರಾಡಕ್ಟ್ ಹೇಳಿದ್ವಿ ಅಂತಂದ್ರ ಜನರಿಗೆ ಮನಮುಟ್ಟುವಂಗೆ ಹೇಳಿದ್ರ 100% ಇದನ್ನ ಯೂಸ್ ಮಾಡ್ತಾರ್ರಿ. ನಾವು ಇದನ್ನ ಒಳ್ಳೆ ರೀತಿಯಿಂದ ಬೆಳೆಸಬಹುದು ಅಂತ ಹೇಳ್ತೀನಿ. ಇಷ್ಟ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸರ್ ಗುಡ್ ಮಾರ್ನಿಂಗ್ ಸರ್. ಓಕೆ ಮೇಡಮ್, ಟೈಮ್ ತುಂಬಾ ಚೆನ್ನಾಗಿ ಅಂದ್ರೆ ಅರಳು ಹುರಿದಂತೆ ಅಂತ ನಿಮ್ಮ ಸ್ಪೀಡ್ ಹಾಗೆ ಇದೆ. ಏನೇನು ಮತ್ತೆ ಏನು ನಿಮ್ಮ ಒಂದು ಇಂಪ್ರೂವ್ಮೆಂಟ್ ಸಹ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಯಾಕೆ ನಿಮ್ಮ ಈಗ ಪರ್ಸನಲ್ ಟೆಸ್ಟಿಮೋನಿಯಲ್ ಹೇಳಿದ್ರಿ ನೀವು, ರಿಯಲಿ ವಂಡರ್ಫುಲ್ ಟೆಸ್ಟಿಮೋನಿಯಲ್. ನಿಮ್ಗೆ ಭಗವಂತ ಓಕೆ ತಗೊಳ್ಳಿ. ಆರೋಗ್ಯ, ಭಾಗ್ಯ, ನೆಮ್ಮದಿ ನಿಮ್ಗೆ ಪ್ರತಿಯೊಂದು ಸಿಗಲಿ ಅಂತ ನಾವು ಇಲ್ಲಿಂದನೇ ಹಾರೈಸ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಆಕ್ಟಿವ್ ಆಗಿ ಪುನಃ ಸ್ಟಾರ್ಟ್ ಮಾಡಿ ಅಂತ ನಾವು ಹೇಳೋದು. ಹಾಗೆ ತಿಂಗಳಿಗೆ 1-2 ಮೀಟಿಂಗ್ ಅನ್ನ ಸಹ ಕೊಡ್ತಾ ಹೋಗಿ. ಅವಾಗ ಯಾಕಂದ್ರೆ ನೀವು ಉತ್ತರ ಕನ್ನಡ ಭಾಷೆಯನ್ನ ಅಚ್ಚುಕಟ್ಟಾಗಿ ಮಾತಾಡ್ತೀರಿ. ಎಲ್ಲರೂ ಮಾತಾಡೋದು, ನೀವು ಚೆನ್ನಾಗೇ ಮಾತಾಡ್ತೀರಿ. ಆಲ್ ದ ಬೆಸ್ಟ್ ಮೇಡಮ್. ನಿಮ್ಗೂ ನಿಮ್ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಾಜೇಶ್ವರಿ. ಅವರಿಗೆ ಮೆನೋಪಾಸ್ ಪ್ರಾಬ್ಲಮ್ ತುಂಬಾ ಇತ್ತು. ಅದನ್ನ ಅವರು ಕರೆಕ್ಟ್ ಆಗಿ ಹೇಳಿದ್ದು. ಡಾಕ್ಟ್ರು ಮತ್ತೆ ಇನ್ನೊಂದು ಅಂದ್ರೆ ಅವರಿಗೆ ಭಯಂಕರ ಭಯ. ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ ಹೋದಾಗ್ಲೇನೆ ಸತ್ತೆ ಹೋಗ್ತೀನೇನೋ ಅನ್ಕೊಂಡಿದ್ರು ಅಂತ ಅವರು. ಆದ್ರೂ ನಮ್ಮ ನೋನಿ ಇರ್ಬೋದು, ಮೊರಿಂಜಿ ಇರ್ಬೋದು, ಎಲ್ಲವನ್ನು ಬಳಸಿ ಅವರಿಗೆ
ಇಲ್ಲ ಅಂದ್ರೆ ಆಗಲ್ಲ, ಇಮಿಡಿಯೇಟ್ ಕಾಲ್ ಮಾಡ್ತಾರೆ, ಮೇಡಮ್ ಬೇಕು ನನ್ಗೆ ಅಂತ ಹೇಳಿ. ಹಾಗಾಗಿ ಅದರ ಪ್ರಯೋಜನವನ್ನ ತಗೊಂಡಿದ್ದಾರೆ. ಅದನ್ನೇ ಎಲ್ಲಾ ಹೆಣ್ಮಕ್ಳು, ತುಂಬಾ ಜನ ಹೆಣ್ಮಕ್ಳು ಈ ತರ ಸಫರ್ ಆಗ್ತಾ ಇರ್ತಾರೆ. ಅದನ್ನೇ ಹೇಳಿದ್ರೆ ಸಾಕು, ನಾವು ನಮ್ಮ ಪ್ರಾಡಕ್ಟ್ ನ ಬಳಸಿ ಎಲ್ಲರಿಗೂ ಕೂಡ ಪ್ರಯೋಜನ ಆಗ್ತದೆ, ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಥ್ಯಾಂಕ್ ಯು ಎಲ್ಲ ನನ್ನ ಪಾರ್ಟಿಸಿಪೆಂಟ್ಸು ಇನ್ನು ಹೆಚ್ಚಿನ ಮಟ್ಟದ ಸಕ್ಸಸ್ ಅನ್ನ ಇವರೆಲ್ಲರೂ ನೋಡ್ಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಗುಡ್ ಮಾರ್ನಿಂಗ್ ಸರ್. ಓಕೆ, ಗುಡ್ Thank ಮಾರ್ನಿಂಗ್ you, sir. ಎವ್ರಿಬಡಿ. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಕೇಳ್ಬೋದು, ಎನಿಬಡಿ. ಮತ್ತೆ ನಿಮ್ಗೆ ಏನು ಅನಿಸ್ತಂತ ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ಯಾಕೆಂದ್ರೆ ನಾವು ಜಾಸ್ತಿ ಪ್ರಾಡಕ್ಟ್ ಅನ್ನ ಹೇಳೋದಕ್ಕಿಂತ ಡೆಮೋ ಮಾಡೋದು ಇಂಪಾರ್ಟೆಂಟ್. ಅದನ್ನ ಧಾರವಾಡ ವಾರಿಯರ್ಸ್ ಅವರು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ, ಹಾಗೆ ಅವರು ಸಕ್ಸಸ್ ಆಗ್ತಾನೆ ಇದ್ದಾರೆ. ನಾನು ಯಾವಾಗ್ಲೂ ಹೇಳೋದು Okay. ಜಾಸ್ತಿ ಡೆಮಾನ್ಸ್ಟ್ರೇಷನ್ ಮಾಡಿ ಅಂತ. ಯಾರಾದ್ರೂ ಕ್ವಶನ್ಸ್ ಇದ್ರೆ ನಮ್ ಜೊತೆಗೆ ಲೀಡರ್ಸ್ ಇದ್ದಾರೆ, ಕ್ವಶನ್ಸ್ ಇದ್ರೂನು ಹೇಳ್ಬೋದು ಸರ್. ಏನಾದ್ರೂ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು ಮಾಡ್ಕೊಳ್ಳೋದಿದ್ರು ಅದನ್ನು ಹೇಳ್ಬೋದು. ಸಲಹೆಗಳನ್ನು ಎಸ್ ಎಸ್ ಸೂಚಿಸಬಹುದು, ಅದನ್ನು ಹೇಳ್ಬೋದು. ಅದನ್ನು ಸಜೆಷನ್ಸ್ ಕೊಡ್ಬೋದು. ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ರೆಡಿ ಇದ್ದೀವಿ ಸರ್. ಓಕೆ. ಎನಿಬಡಿ, ಯಾರಿಗೂ ಡೌಟ್ ಇಲ್ವಾ? ಯಾರಿಗೂ ಕ್ವಶನ್ಸ್ ಇಲ್ಲ? ಓಕೆ, ಹಾಗಾದ್ರೆ ನಾವು ಕ್ಲೋಸ್ ಮಾಡೋಣ ಮೇಡಮ್. ಹಲೋ 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 ಸರ್. ಹಲೋ, ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಒಂದ್ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳಿಕ್ ಇಷ್ಟಪಡ್ತೀನಿ ಸರ್. ಏನಂತಂದ್ರ ಉಳ್ಕಿದ ಡೇಸ್ ಒಳಗ ಏನಂತಂದ್ರ BOM, NDT, ಆಮೇಲೆ ಕಲ್ಚರ್ ಇವೆಲ್ಲಾ ಇರ್ತಾವ. ಆದ್ರ ನಾಟ್ ಮೋರ್ ದೆನ್ 60ಗಿಂತನೂ ಕಡಿಮೆ, 50ಗಿಂತ ಕೆಲವೊಂದ್ಸರಿ 40 ಅಷ್ಟ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಬಟ್ ಯಾವಾಗ ಧಾರವಾಡ ವಾರಿಯರ್ಸ್ ಡೆಮೋ ಬಂದಾಗ ಮೋರ್ ದೆನ್ 60+ ಆಗಿರ್ತದ. ಕೆಲವೊಂದ್ಸರಿ 74, 75 ತನಕನೂ ಹೋಗಿತ್ತು ಡೆಮೋ ಇದ್ದಾಗ. ಸೊ ರಿಯಲಿ ಏನಂತಂದ್ರ ನಾವಷ್ಟೇ ಅಲ್ಲ, ಎಲ್ಲರೂ ಡೆಮೋ ಮಾಡ್ಬೇಕು ಅವ್ರ ಒಪಿನಿಯನ್. ಯಾಕಂದ್ರೆ ಯಾರ್ಯಾರು ಯಾವ ಪ್ರಾಡಕ್ಟ್ ಬಳಸಿ ಯಾವ ತರ ಅನುಭವವನ್ನು, ಪ್ರಾಫಿಟ್ ಅನ್ನು ಅಥವಾ ಅದ್ರದ್ದು ಲಾಭ ಯಾವ ರೀತಿ ತಗೊಂಡಿರ್ತಾರ ಅನ್ನೋದು ನಮಗ್ ಗೊತ್ತಾಗಿರಲ್ಲ ಕೆಲವೊಂದ್ಸರಿ. ಸೊ ಅದನ್ನ ಎಲ್ಲರೂ ಶೇರ್ ಮಾಡ್ಕೋಬೇಕು ಇದ್ರಲ್ಲಿ, ಅಂದ್ರೆ ನಮಗೂ ಹೇಳಿಕ್ಕೆ ಸ್ವಲ್ಪ ಏನಂತಂದ್ರೆ ಹೆಲ್ಪ್ ಆಗ್ತದೆ. ಸೊ ಈಗ ಮೇಡಮ್ ಅವ್ರು ಹೇಳಿದಂಗೆ ನಮಗ್ ಮತ್ತೇನಾದ್ರೂ ಸಲಹೆಗಳು ಕೊಡ್ಬೇಕಂದ್ರೂ ನಾವು ಧಾರಾಳವಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀವಿ, ಮಾಡ್ಕೊಂಡು ಮುಂದ್ ನಡಿತೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ, ಅವ್ರು ಹೇಳಿದ ಸಜೆಷನ್ ಕರೆಕ್ಟ್ ಇದೆ. ಯಾಕೆಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಈಗ ಯೂಸ್ ಮಾಡಿರ್ತೀರಿ. ಈಗ ಆರ್ತಿ ಅವರು ಮಲ್ಟಿ ಕ್ಲೀನರ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು, ಆಮೇಲೆ ಲೆಮುನ್ಸಿ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ತರ ಈಗ ನಮ್ಮ ರಾಜೇಶ್ವರಿ ಅವರು ನೋನಿ ಕ್ಯಾಪ್ಸೂಲ್ಸ್ ಬಗ್ಗೆ ತುಂಬಾ ಅಂದ್ರೆ ಇನ್ ಡೀಟೇಲ್ ಹೇಳಿದ್ದಾರೆ ಅವರು. ಯಾಕಂದ್ರೆ ಹೇಳೋಕ್ಕಿಂತ ಅವರ ಪರ್ಸನಲ್ ಟೆಸ್ಟಿಮನಿಯಲ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ನಮ್ಮ ಶೈಲಾ ಶೆಟ್ಟಿ ಅವರು ಕೂಡ ಅವರ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಡೆಮೋ ಮಾಡಿ ತೋರಿಸಿದ್ದಾರೆ. ಎಸ್ಪೆಷಲಿ ನಮ್ಮ ಬ್ಲ್ಯಾಕ್ ಕಾಫಿ ಅವ್ರು ಹೇಳಿದ್ರು 2 ಲೀಟರ್ಸ್ ವರೆಗೆ ಕುಡಿತೀವಿ ಅಂತ. ಸೊ ಎಷ್ಟು ಅಲರ್ಟ್ ಆಗಿರ್ತೀವಿ ಅಂತ ಅದನ್ನು ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ರು ನಾನು ಹೇಳೋದು, ನೀವೆಲ್ಲ ಲೀಡರ್ಸ್ ಇದ್ದೀರಿ, ನಿಮ್ಮ ಅನುಭವಗಳನ್ನ, ನೀವೇನು ಪ್ರಾಡಕ್ಟ್ ಅನ್ನ ತಗೊಳ್ತೀರಿ ಅದನ್ನ ಡೆಮೋ ಮಾಡಿ, ಆದಷ್ಟು ಜನರಿಗೆ ಅದನ್ನ ತೋರಿಸಿ. ಡಾಕ್ಟರ್ ಲಿಮ್ಸಾ ಅದನ್ನೇ ಹೇಳೋದು, ದಿನಕ್ಕೆ 2 ಸಲ ಬಾಯಿ ಓಪನ್ ಮಾಡಿ ಅಂತಾರ ಅವ್ರು. ಒಂದ್ಸಲ ಬಾಯಿ ಓಪನ್ ಮಾಡಿ ನೀವು ತಿನ್ನುವುದನ್ನ ಅವರಿಗೆ ತೋರಿಸ್ಬೇಕಂತೆ, ಇನ್ನೊಂದ್ಸಲ ನೀವು ಅದ್ರ ಬಗ್ಗೆ ಹೇಳ್ಬೇಕಂತೆ, ಅಷ್ಟೇ ಅವ್ರು ಹೇಳೋದು. ಅದೇ ತರ ಈಗ ಧಾರವಾಡ ವಾರಿಯರ್ಸ್ ಅವ್ರು ಮಾಡಿ ವೆರಿ ಸಕ್ಸಸ್ಫುಲ್ ಟೀಮ್ ಅನ್ನ ಕಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆದಷ್ಟು ಪ್ರಾಡಕ್ಟ್ ಅನ್ನ ಡೆಮೋ ಮಾಡಿ. ಓಕೆ ಮೇಡಮ್, ನಾವು ಕೂಡ ಎಲ್ರಿಗೂ ಅದನ್ನೇ ಹೇಳ್ತೀವಿ, ಚೆನ್ನಾಗಿ ಮಾಡೋಣ. ಓಕೆ, ಹೇಳಿ ಭಾನುಕುಲ ಅವರೇ, ಏನಾದ್ರು ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು. ಅದರ್ವೈಸ್ ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿತ್ತು ಸರ್ ಇವತ್ತು ಡೆಮೋ. ಓಕೆ, ಡೆಮೋ ಮಾಡಿದ್ರಿಂದ ಎಲ್ರಿಗೂ ಗೊತ್ತಾಯ್ತು ಸರ್ ಪ್ರಾಡಕ್ಟ್ ನಮ್ಮದು ಹೇಗೆ, ಎಷ್ಟು ಯೂನಿಕ್ ಇದೆ ಪ್ರಾಡಕ್ಟ್ ಅಂತ ಹೇಳಿ. ಎಕ್ಸ್ಪ್ಲನೇಷನ್ ಕೂಡ ಚೆನ್ನಾಗಿತ್ತು ಸರ್. ಹ್ಯಾಟ್ಸ್ ಆಫ್ ಟು ಧಾರವಾಡ ವಾರಿಯರ್ ಸರ್. ಹಾಗೂ ನಿಮ್ಗೆ ಕೂಡ ತುಂಬಾ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಮಂಗಳೂರು ವಾರಿಯರ್ಸ್ ಯಾವ್ದಕ್ಕೂ ಕಮ್ಮಿ ಇಲ್ಲ. ಮಂಗಳೂರಿನವರು ಅವರು ಈಗ ಮನಸ್ಸು ಮಾಡಿದ್ರೆ ಇಡೀ ಮಾಡೆಲ್ ಆಗ್ಬೋದು ಅವರು ಇಡೀ ಪ್ರಪಂಚಕ್ಕೆ. ಅಷ್ಟು ಕೆಪಾಸಿಟಿ ಅವರ ಹತ್ರ ಇದೆ, ಅಷ್ಟು ಎಜುಕೇಶನ್ ಇದೆ, ಅಷ್ಟು ನಾಲೆಡ್ಜ್ ಇದೆ. ಮೊನ್ನೆ ಒಬ್ರು ಬಂದು ನನಗೆ ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ, ಹೌಸ್ ವಾರ್ಮಿಂಗ್ ಸೆರೆಮನಿ. ಅಲ್ಲಿ ಅವರು ಇವರೆಲ್ಲ ಬಂದಿದ್ರು, ಚಿಕ್ಕಮಗಳೂರು ಕಡೆ ಅವರೆಲ್ಲ ಬಂದಿದ್ರು. ಅವರು ನನ್ನ ಹತ್ರ ಕೇಳ್ತಾ ಇದ್ರು, ಇಲ್ಲಿ ಎಲ್ಲ ಏನಿದೆ, ನಮ್ಮಲ್ಲಿ ಗದ್ದೆ ಇದೆ, ತೋಟ ಇದೆ, ನಾವು ದಿನ ತರಕಾರಿ ಬೆಳಿತೀವಿ, ಅದು ಬೆಳಿತೀವಿ, ಅದರಿಂದೆಲ್ಲ ನಮ್ಗೆ ಹಣ ಬರುತ್ತೆ. ಇಲ್ಲಿ ಏನು ಬರೇ ಬಿಲ್ಡಿಂಗ್ ಇದೆ, ಇಲ್ಲಿ ಜನರಿಗೆ ಹಣ ಎಲ್ಲಿಂದ ಬರ್ತದೆ ಅಂತ ನನ್ನ ಹತ್ರ ಅವ್ರು ಕೇಳಿದ್ರು. ಸೊ ಹಾಗಾಗಿರೋದ್ರಿಂದ ಇಲ್ಲಿಯ ಜನ ಸ್ಮಾರ್ಟ್ ವರ್ಕ್, ನಾನು ಹೇಳಿದೆ ಅವರಿಗೆ, ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಇಲ್ಲಿಂದ ನೆಕ್ಕಿಂದ ಅಂದ್ರೆ ಕುತ್ತಿಗೆಯಿಂದ ಕೆಳಗಡೆ ಬಿಸ್ನೆಸ್ ಮಾಡೋರು ಇಲ್ಲಿ ಕಮ್ಮಿ, ಕುತ್ತಿಗೆಯಿಂದ ಮೇಲೆ ಬಿಸ್ನೆಸ್ ಮಾಡೋರು ಜಾಸ್ತಿ.
ನೀವು ಅಲ್ಲಿ ಕೈ ಕಾಲುಗಳನ್ನ ಅಲ್ಲಂದ್ರೆ ಫಿಸಿಕಲ್ ವರ್ಕ್ ಜಾಸ್ತಿ ಮಾಡ್ತೀರಿ, ಇಲ್ಲಿ ಜನ ಮೆಂಟಲ್ ವರ್ಕ್ ಮಾಡ್ತಾರೆ. ಅದರಿಂದ ಇಲ್ಲಿಯ ಜನ ಫಾಸ್ಟ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಮಂಗಳೂರಿನವರು ಎಚ್ಚೆತ್ತುಕೊಂಡು ಫಾಸ್ಟ್ ಮಾಡಿ ನಿಮ್ಮ ಟೀಮನ್ನು ಡೆವಲಪ್ಮೆಂಟ್ ಮಾಡಿ, ನೀವು ಕೂಡ ಬಂದು ಜನರಿಗೆ ನಿಮ್ಮ ಸೀಕ್ರೆಟ್ ಅನ್ನು ಶೇರ್ ಮಾಡಿ ಅಂತ ನಾನು ಮಂಗಳೂರು ವಾರಿಯರ್ಸ್ ಕೂಡ ಹೇಳ್ತಾ ಇರೋದು. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವತ್ತಿನ ಪ್ರೋಗ್ರಾಮ್ ಕ್ಲೋಸ್ ಮಾಡೋಣ ಶೈಲಾ ಅವರೇ. ಅಶೋಕ್, ಕ್ಲೋಸ್ ಮಾಡೋಣ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಆಲ್.